ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತ್ತು ದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ಸರ್ವ ಕೃಪಾಳುವಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. 146ನೇ ಕೀರ್ತನೆ ಅದರ ಪ್ರಾರಂಭದ 4 ವಾಕ್ಯಗಳಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಯೆಹೋವನಿಗೆ ಸ್ತೋತ್ರ, ನನ್ನ ಮನವೇ ಯೆಹೋವನನ್ನು ಸ್ತುತಿಸು, ಪ್ರಾಣವಿರುವವರೆಗೂ ಯೆಹೋವನನ್ನು ಸ್ತುತಿಸು, ಜೀವಮಾನದಲ್ಲೆಲ್ಲ ನನ್ನ ದೇವರನ್ನು ಕೊಂಡಾಡುವೆನು. ಪ್ರಭುಗಳಲ್ಲಿ ಭರವಸೆ ಬಿಡಬೇಡಿರಿ, ಮಾನವನನ್ನು ನೆಚ್ಚಬೇಡಿರಿ, ಅವನು ಸಹಾಯ ಮಾಡ ಶಕ್ತನಲ್ಲ, ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತಾನೆ, ಅವನ ಸಂಕಲ್ಪವಲ್ಲ ಅದೇ ದಿನದಲ್ಲಿ ಹಾಳಾಗುವವು. ಯಾವನಿಗೆ ಯಾಕೋಬನ ದೇವರು ಸಹಾಯಕನು, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನೇ ಧನ್ಯನು. ಇಲ್ಲಿ ಕೀರ್ತನೆಗಾರನು ಹಾಡಿರುವಂಥದ್ದು, ಯೆಹೋವನಿಗೆ ಸ್ತೋತ್ರ, ನನ್ನ ಮನವೇ ಯೆಹೋವನನ್ನು ಸ್ತುತಿಸು, ಪ್ರಾಣವಿರುವವರೆಗೂ ಯೆಹೋವನನ್ನು ಸ್ತುತಿಸು, ಜೀವಮಾನದಲ್ಲೆಲ್ಲ ನನ್ನ ದೇವರನ್ನು ಕೊಂಡಾಡು. ಪ್ರಾರ್ಥನೆ ಮಾಡುವ. ಇಂಥ ಒಳ್ಳೆ ಸಮಯದೋಡು ಯೇಸುವೇ ನಿಂಬಾಳೆ ಬಂದೆವು, ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ವಂದನೆಗಳು ಸ್ವಾಮಿ. ಈ ವಾರದ ಮೊದಲನೇ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನದಲ್ಲಿ ಕರ್ತನೆ ನಿಮ್ಮನ್ನು ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ, ನಿಮ್ಮ ಪ್ರೀತಿಯನ್ನು ಮನನ ಮಾಡುವುದಕ್ಕೆ, ನಿಮ್ಮ ರಕ್ಷಣೆಯನ್ನು ಮತ್ತು ದಾವರ್ತಿ ಕರ್ತನೆ ನಮ್ಮ ಜೀವಿತದಲ್ಲಿ ಕರ್ತನೆ ನೆನಪು ಮಾಡಿಕೊಂಡು ನಿಮ್ಮನ್ನು ಸ್ತುತಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ ಕರ್ತನೆ. ಪ್ರತ್ಯೇಕವಾಗಿ 2026 ಫೆಬ್ರವರಿ ತಿಂಗಳಿನ 1ನೇ ತಾರೀಕು ಪ್ರಾರಂಭ ಭಾನುವಾರ ನಿಮ್ಮ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿದ್ದೇವೆ ಸ್ವಾಮಿ. ಕಳೆದ 1 ತಿಂಗಳು, ಕಳೆದ 4 ಭಾನುವಾರ ನಮ್ಮನ್ನು ಸಂರಕ್ಷಿಸಿ ನಮ್ಮ ಜೀವಿತಕ್ಕೆ ಬೇಕಾದಂತಹ ಎಲ್ಲವನ್ನ ಕೊಟ್ಟಿದ್ದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸುವಂತವರಾಗಿದ್ದೇವೆ. ಕೀರ್ತನೆಗಾರನೊಟ್ಟಿಗೆ ಸೇರಿ ಪ್ರಾಣವಿರುವವರೆಗೂ ಯೆಹೋವನನ್ನು ಸ್ತುತಿಸುತ್ತೇನೆ ಎಂಬುದಾಗಿ ಕರ್ತನೆ ಈ ಮುಂಜಾನೆಯಲ್ಲಿ ಕರ್ತನೆ ಮತ್ತು ದಾವರ್ತಿ ನಮ್ಮ ಜೀವಿತದಲ್ಲಿ ಆಯುಸ್ಸನ್ನ, ಆರೋಗ್ಯವನ್ನ ಕೊಟ್ಟಿರಲಾಗಿ ಈ ಮುಂಜಾನೆಯಲ್ಲಿ ನಿಮ್ಮನ್ನು ಸ್ತುತಿಸುವುದಕ್ಕೆ ನಮ್ಮನ್ನು ಪ್ರಾಪ್ತರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಮುಂಜಾನೆಯಲ್ಲಿ ಕರ್ತನೆ ಆರಾಧನೆಗೆ ಅಡ್ಡಿಯಾಗಿರುವಂಥ ಎಲ್ಲ ಕಲ್ಮಶಗಳನ್ನ ಮತ್ತು ದಾವರ್ತಿ ನಿನ್ನ ರಕ್ತದಿಂದ ತೊಳೆದು ನಮ್ಮನ್ನು ಶುದ್ಧಿಪಡಿಸು. ಪವಿತ್ರನಾದ ನಿಮ್ಮನ್ನ ಪವಿತ್ರತೆಯಲ್ಲಿ ಆರಾಧಿಸುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಆಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ, ಆಮೇನ್. ಮತ್ತು ದಾವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಯನ್ನ ತಿಳಿಸುವಂತವರಾಗಿದ್ದೇವೆ. 2026 ಫೆಬ್ರವರಿ ತಿಂಗಳಿನ ಪ್ರಾರಂಭ ದಿನ 1ನೇ ತಾರೀಕು ಪ್ರಾರಂಭ ಭಾನುವಾರ ದೇವರನ್ನ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನ ಕಲ್ಪಿಸಿ ಕೊಟ್ಟಿರಲಾಗಿ ದೇವರಿಗೆ ನಾವು ನಮ್ಮ ಹೃದಯದ ಅಂತರಾಳದಿಂದ ಆತನಿಗೆ ಸ್ತೋತ್ರವನ್ನ ನಾವು ಸಲ್ಲಿಸುವ. ಒಂದು ಹಳೆಯ ಕನ್ನಡ ಹಾಡು, ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ಯೇಸುವೆ ನಿನ್ನನ್ನೇ ಸ್ತುತಿಪೆ,
ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ಈ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ಯೇಸುವೇ ನಿನ್ನನ್ನೇ ಸ್ತುತಿಪೆ, ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ಯೇಸುವೇ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ಆದಿಯು ನೀನೇ ಅಂತ್ಯವೂ ನೀನೇ, ಜ್ಯೋತಿಯು ನೀನೇ ನನ್ನ ಸ್ವಂತವೂ ನೀನೇ. ಆದಿಯು ನೀನೇ ಅಂತ್ಯವೂ ನೀನೇ, ಜ್ಯೋತಿಯು ನೀನೇ ನನ್ನ ಸ್ವಂತವೂ ನೀನೇ. ಎಲ್ಲ ಕಾಲದೂಡು ಎಲ್ಲ ವೇಳೆಯೋಳು ಯೇಸುವೇ ನಿನ್ನನ್ನೇ ಸ್ತುತಿಪೆ, ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ಯೇಸುವೇ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ಮಾರ್ಗವು ನೀನೇ ಸತ್ಯವು ನೀನೇ, ಜ್ಯೋತಿಯು ನೀನೇ ನನ್ನ ಜೀವವು ನೀನೇ. ಮಾರ್ಗವು ನೀನೇ ಸತ್ಯವು ನೀನೇ, ಜ್ಯೋತಿಯು ನೀನೇ ನನ್ನ ಜೀವವು ನೀನೇ. ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ಯೇಸುವೇ ನಿನ್ನನ್ನೇ ಸ್ತುತಿಪೆ, ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ಯೇಸುವೇ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ಸಹಾಯವು ನೀನೇ ಸಂತೋಷವು ನೀನೇ, ಶಾಂತಿಯು ನೀನೇ ವಿಶ್ರಾಂತಿಯು ನೀನೇ. ಸಹಾಯವು ನೀನೇ ಸಂತೋಷವು ನೀನೇ, ಶಾಂತಿಯು ನೀನೇ ವಿಶ್ರಾಂತಿಯು ನೀನೇ. ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ಯೇಸುವೇ ನಿನ್ನನ್ನೇ ಸ್ತುತಿಪೆ, ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ಯೇಸುವೇ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ತಂದೆಯು ನೀನೇ ತಾಯಿಯು ನೀನೇ, ಬಂಧುವು ನೀನೇ ನಾನೆಲ್ಲವೂ ನೀನೇ. ತಂದೆಯು ನೀನೇ ತಾಯಿಯು ನೀನೇ, ಬಂಧುವು ನೀನೇ ನನ್ನೆಲ್ಲವೂ ನೀನೇ. ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ಯೇಸುವೇ ನಿನ್ನನ್ನೇ ಸ್ತುತಿಪೆ, ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ಯೇಸುವೇ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೋಳು
ಸ್ತುತಿಪೆ. ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ಹಲ್ಲೆಲೂಯಾ. ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ಯೇಸುವೆ ನಿನ್ನನ್ನೇ ಸ್ತುತಿಪೆ. ದಾವೀದನು ಅಭಿಮಲೇಖನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಂತಹ ಸಂದರ್ಭದಲ್ಲಿ ಆಡಿದಂತಹ ಒಂದು ಕೀರ್ತನೆ 34. ಆ ಸಂದರ್ಭದಲ್ಲಿ ಈ ಒಂದು ಕೀರ್ತನೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ ಆತನು ಹಾಡಿರುವಂಥದ್ದು, ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ಕೇವಲ ಸಂತೋಷದ ಸಂದರ್ಭಗಳಲ್ಲಿ ಮಾತ್ರವಲ್ಲ, ಕೇವಲ ಆನಂದಕರವಾದ ಸಂದರ್ಭಗಳಲ್ಲಿ ಮಾತ್ರವಲ್ಲ, ದೇವರ ಮಕ್ಕಳಾದ ನಾವುಗಳು ನಮ್ಮ ಜೀವಿತದ ಪ್ರತಿಯೊಂದು ಸನ್ನಿವೇಶಗಳಲ್ಲೂ ದೇವರನ್ನ ಸ್ತುತಿಸುವಂಥವರು, ದೇವರನ್ನ ಆರಾಧಿಸುವಂಥವರು ಆಗಿರಬೇಕು. ನಾವು ಹಾಡಿದ್ವಿ, ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ಯೇಸುವೆ ನಿನ್ನನ್ನೇ ಸ್ತುತಿಪೆ. ಹಳೆ ಒಡಂಬಡಿಕೆಯಲ್ಲಿ ಯೋಬನ ಚರಿತ್ರೆಯನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಯೋಬನ ಕುರಿತಾಗಿ ಬರೆಯಲ್ಪಟ್ಟಿರುವಂಥದ್ದು, ಯೋಬನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದನು ಎಂಬುದಾಗಿ. ಅದು ಮಾತ್ರವಲ್ಲ, ಯೋಬನು ಊಚೆಂಬ ದೇಶದಲ್ಲಿ ಅತ್ಯಂತ ಧನವಂತನಾದ ವ್ಯಕ್ತಿಯಾಗಿದ್ದ. ಇಂತಹ ಯೋಬನ ಜೀವಿತದಲ್ಲಿ ಪರೀಕ್ಷೆಗಳು, ಪರಿಶೋಧನೆಗಳು ಒಂದರ ಹಿಂದೆ ಒಂದಾಗಿ ಬಂದಿತು. ಇಂತಹ ಒಂದು ಸಂದರ್ಭದಲ್ಲಿ ಯೋಬನು ಆಡಿರುವಂಥದ್ದು, ಯೋಬನ ಪುಸ್ತಕ 1ನೇ ಅಧ್ಯಾಯದ 21ನೇ ವಾಕ್ಯ, ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನು, ಯೆಹೋವನು ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. ತನ್ನ ಮಡದಿ ಅಥವಾ ತನ್ನ ಹೆಂಡತಿ ಅವನಿಗೆ ದೇವರನ್ನ ದೂಷಿಸು ಎಂಬುದಾಗಿ ಬುದ್ಧಿ ಹೇಳಿದಂತಹ ಸಂದರ್ಭದಲ್ಲಿ ಅಲ್ಲಿ ಯೋಬನು ತನ್ನ ಹೆಂಡತಿಗೆ ಹೇಳುವಂಥದ್ದು, ಮೂರ್ಖಳಂತೆ ಮಾತನಾಡಬೇಡ, ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ, ಕೆಟ್ಟದನ್ನು ಹೊಂದಬಾರದು. ಈ ಸಂದರ್ಭದಲ್ಲಿಯೂ ಪಾಪದ ಮಾತೊಂದು ಅವನ ತುಟಿಗಳಿಂದ ಹೊರಡಲಿಲ್ಲ. 2ನೇ ಅಧ್ಯಾಯದ 10ನೇ ವಾಕ್ಯ. ಪ್ರೀತಿಯ ದೇವಜನರೇ, ನಮ್ಮ ದೈನಂದಿನ ಜೀವಿತದಲ್ಲಿ ನಾವು ಹಾದು ಹೋಗುವಂತಹ ಎಲ್ಲ ಪ್ರತಿಕೂಲಗಳ ಮಧ್ಯದಲ್ಲಿಯೂ ನಾವು ದೇವರನ್ನ ಸ್ತುತಿಸುವಂತವರಾಗಿರಬೇಕು ಎಂಬುದಾಗಿ ದೇವರು ನಮ್ಮಿಂದ ಬಯಸುವಂತವನಾಗಿದ್ದಾನೆ. ಅಪೊಸ್ತಲರ ಕೃತ್ಯಗಳನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಪೌಲ ಸೀಲರು ಬಂಧಿಸಲ್ಪಟ್ಟವರಾಗಿ ನೋಡಿ, ಪೌಲ ಸೀಲರು ಮಿಷನರಿ ಪ್ರಯಾಣಕ್ಕೋಸ್ಕರವಾಗಿ ಫಿಲಿಪ್ಪಿ ಪಟ್ಟಣಕ್ಕೆ ದೇವರ ಆಲೋಚನೆಗೆ ಅನುಗುಣವಾಗಿ ಪವಿತ್ರಾತ್ಮನು ತಾನೇ ಅವರನ್ನು ಕಳುಹಿಸಿದಂಥದ್ದಾಗಿತ್ತು. ಅಂದ್ರೆ ದೇವರ ಆಲೋಚನೆಗೆ ಅನುಗುಣವಾಗಿ, ದೈವಿಕವಾದ ನಿಯೋಗಕ್ಕೆ ಅನುಗುಣವಾಗಿ ಪೌಲಶೀಲರು ತಮ್ಮ 2ನೇ ಮಿಷನರಿ ಪ್ರಯಾಣವನ್ನು ಅವರು ಪ್ರಾರಂಭ ಮಾಡಿ ಫಿಲಿಪ್ಪಿ ಎಂಬ ಪಟ್ಟಣಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ಕಾಣುವಂಥದ್ದು, ಅವರನ್ನ ಸೆರೆಮನೆಗೆ ಹಾಕಿದರು. ಕೈಕಾಲುಗಳು ಬಂಧಿಸಲ್ಪಟ್ಟವರಾಗಿ ಸೆರೆಮನೆಯ ಒಳಕೋಣೆಯಲ್ಲಿ ಅತ್ಯಂತ ಸಂರಕ್ಷಣೆಯ ವಲಯದಲ್ಲಿ ಆಗಿರುವಂತಹ ಸಂದರ್ಭದಲ್ಲಿ ಪೌಲ ಶೀಲರು ಮಧ್ಯರಾತ್ರಿಯಲ್ಲಿ ದೇವರನ್ನ ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ಪ್ರಾರಂಭಿಸಿದರು.
ಅಂದರೆ ಅವರ ಪರಿಸ್ಥಿತಿ ಅವರಿಗೆ ದೇವರನ್ನ ಆರಾಧಿಸುವುದಕ್ಕೆ, ದೇವರನ್ನ ಸ್ತುತಿಸುವುದಕ್ಕೆ ಒಂದು ಅಡ್ಡಿಯಾಗಿರಲಿಲ್ಲ. ಇವತ್ತು ನಾವು ಪರಿಸ್ಥಿತಿಗೆ, ಸಂದರ್ಭಕ್ಕೆ ಅನುಗುಣವಾಗಿ ದೇವರನ್ನ ಆರಾಧಿಸುವುದಕ್ಕೆ ನಾವು ಬಯಸುವಂತಹ ಸಂದರ್ಭಗಳಲ್ಲಿ ದೇವರು ಬಯಸುವಂಥದ್ದು ನಾವುಗಳು ನಮ್ಮ ಪರಿಸ್ಥಿತಿಗಳಿಗೆ ಅನುಸಾರವಾಗಿ ಅಲ್ಲ, ಎಲ್ಲ ಸಂದರ್ಭಗಳಲ್ಲಿಯೂ ನಾವು ದೇವರನ್ನ ಸ್ತುತಿಸುವಂತವರು, ದೇವರನ್ನ ಆರಾಧಿಸುವಂತವರಾಗಿರಬೇಕು ಎಂಬುದಾಗಿ. ಹಾಡುಗಾರನು ಹಾಡುವಂಥದ್ದು, ಎಲ್ಲ ಕಾಲದೊಳು ಎಲ್ಲ ವೇಳೆಯಳು ಯೇಸುವೆ ನಿನ್ನನ್ನೇ ಸ್ತುತಿಪೆ, ರಕ್ಷಕ ನಿನ್ನನ್ನೇ ಸ್ತುತಿಪೆ, ಎಲ್ಲ ವೇಳೆಯೊಳು ಸ್ತುತಿಪೆ. ಪ್ರೀತಿಯ ದೇವಜನರೇ, ಈ ಮುಂಜಾನೆಯಲ್ಲಿ ನಾವು ಅನೇಕ ವಿಧವಾದಂತಹ ವ್ಯಾಕುಲಗಳ ಮಧ್ಯದಲ್ಲಿ ಹಾದು ಹೋಗುವಂತಹ ವ್ಯಕ್ತಿಗಳಾಗಿದ್ದಾಗ್ಯೂ ದೇವರು ನನ್ನಿಂದ ನಿಮ್ಮಿಂದ ಎದುರು ನೋಡುವಂಥದ್ದು ನಾವು ದೇವರನ್ನ ನಿರಂತರವಾಗಿ ಸ್ತುತಿಸುವಂತವರಾಗಿರಬೇಕು ಎಂಬುದಾಗಿ. ಸೊ ದೇವರನ್ನ ಆರಾಧಿಸುವುದು ಅಂದರೆ, ದೇವರನ್ನ ಸ್ತುತಿಸುವುದು ಅಂದರೆ ಆಲಯಗಳಿಗೆ ಹೋಗುವುದು ಎಂಬುದಾಗಿ ಮಾತ್ರವಲ್ಲ. ನಾವಾಗಿರುವ ಸ್ಥಳಗಳಲ್ಲಿ ನಮ್ಮ ಪರಿಸ್ಥಿತಿಗಳು ಏನೇ ಆಗಿದ್ದಾಗ್ಯೂ ನಮ್ಮ ಎಲ್ಲ ಪರಿಸ್ಥಿತಿಗಳನ್ನ ಬದಿಗೊತ್ತಿ ದೇವರು ಮಾಡಿದ ಉಪಕಾರಗಳಿಗೆ ಅನುಗುಣವಾಗಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವಂತದ್ದಾಗಿದೆ ಆರಾಧನೆ. 50ನೇ ಕೀರ್ತನೆಯಲ್ಲಿ ದಾವೀದನು ಹಾಡಿರುವಂಥದ್ದು, ಯಾರು ಸ್ತುತಿ ಯಜ್ಞಗಳನ್ನು ಸಮರ್ಪಿಸುತ್ತಾರೋ ಅವರು ನನ್ನನ್ನು ಗೌರವಿಸುವರು. ಆರಾಧನೆ ಎನ್ನುವಂಥದ್ದು ದೇವರಿಗೆ ಗೌರವವನ್ನ, ಆರಾಧನೆ ಎನ್ನುವಂಥದ್ದು ದೇವರಿಗೆ ಘನತೆಯನ್ನ, ಆರಾಧನೆ ಎನ್ನುವಂಥದ್ದು ದೇವರಿಗೆ ಬಹುಮಾನವನ್ನ. ಬಹುಮಾನ ಎಂಬುದಾಗಿ ಹೇಳುವಾಗ ಕಾಣಿಕೆಯಾಗಲಿ, ದಶಮ ಭಾಗವಾಗಲಿ ಮಾತ್ರವಲ್ಲ, ದೇವರು ಯಾರೆಂಬುದಾಗಿ, ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಅದ್ಭುತವಾದಂತಹ ಕಾರ್ಯಗಳನ್ನು ನೆನಪು ಮಾಡಿಕೊಂಡು ಕೃತಜ್ಞತೆಯಿಂದ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವಂಥದ್ದು. ಇದೇ 50ನೇ ಕೀರ್ತನೆ 14ನೇ ವಾಕ್ಯದಲ್ಲಿ ದಾವೀದನು ಹಾಡಿರುವಂಥದ್ದು, ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ. ಸ್ತುತಿ ಯಜ್ಞವನ್ನು ದೇವರಿಗೆ ಸಮರ್ಪಿಸುವಂಥದ್ದು. ದಾವೀದನು ಈ ಕೀರ್ತನೆಯನ್ನ ಮುಕ್ತಾಯಗೊಳಿಸುವಂತಹ ಸಂದರ್ಭದಲ್ಲಿ ಹೇಳಿರುವಂಥದ್ದು, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರು ದೇವರನ್ನ ಗೌರವಿಸುವಂತವರಾಗಿದ್ದಾರೆ. ಈ ಮುಂಜಾನೆಯಲ್ಲಿ ಪ್ರೀತಿಯ ದೇವಜನರೇ, ನಾವು ಆಗಿರುವಂತಹ ಸ್ಥಳಗಳಲ್ಲಿ ದೇವರಿಗೆ ಸ್ತುತಿ ಯಜ್ಞಗಳನ್ನ ಸಮರ್ಪಿಸುವಂತವರಾಗಿರುವ, ಅದರ ಮುಂದಿನ ಭಾಗದಲ್ಲಿ ದಾವೀದನು ಹೇಳಿರುವಂಥದ್ದು, ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ. ಅಂದ್ರೆ ದೇವರಿಗೆ ಸ್ತುತಿ ಯಜ್ಞವನ್ನ ಸಮರ್ಪಿಸುವುದು ಅಂದ್ರೆ ಮೊದಲು ನಾವು ನಮ್ಮ ನಡತೆಯನ್ನ ಸರಿಪಡಿಸಿಕೊಳ್ಳುವಂತವರಾಗಿರಬೇಕು. ಅನೇಕರು ದೇವರನ್ನ ಆರಾಧಿಸುವಂತದಾಗಿ ನಾವು ನೋಡುತ್ತೇವೆ. ನೋಡಿ, ಹಳೆಯ ಒಡಂಬಡಿಕೆಯಲ್ಲಿ ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕ ಇಸ್ರಾಯೇಲರಿಗೆ ಕೊಟ್ಟಂತಹ ಒಂದು ಆಜ್ಞೆ, ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕು ಎಂಬುದಾಗಿ. ಆರಾಧನೆಯು ಆರಂಭವಾಗಬೇಕಾದದ್ದು ನಮ್ಮ ಪ್ರೀತಿಯಿಂದ. ಯೇಸುಸ್ವಾಮಿಯ ಬಳಿಗೆ ಬಂದಂತಹ ಒಬ್ಬ ಬೋಧಕ, ಸೊ ಯಾವುದು ಶ್ರೇಷ್ಠವಾದ ಆಜ್ಞೆ ಎಂಬುದಾಗಿ ಕೇಳುವಂಥದ್ದನ್ನು ನೋಡುತ್ತೇವೆ. ಅಲ್ಲಿ ಸಹ ಯೇಸುಸ್ವಾಮಿ ಇದೇ ಮಾತನ್ನ ಹೇಳ್ತಾ ಇದ್ದಾನೆ, ನಿಮ್ಮ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ ಪ್ರೀತಿಸಬೇಕು. ಇದಕ್ಕೆ ಸಮಾನಾಂತರವಾದ ಇನ್ನೊಂದು ಆಜ್ಞೆ, ನಿನ್ನ ನೆರೆಯವನನ್ನ ನಿನ್ನಂತೆ ಪ್ರೀತಿಸಬೇಕು. ದೇವರನ್ನ ಆರಾಧಿಸುವುದು ಅಂದರೆ ದೇವರನ್ನ ಪ್ರೀತಿಸುವಂಥದ್ದು. ದೇವರನ್ನ ಆರಾಧಿಸುವುದು ಅಂದರೆ ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸುವಂಥದ್ದು. ಯೋಹಾನನ ಬರೆದ ಸುವಾರ್ತೆಯಲ್ಲಿ ಯೇಸುಸ್ವಾಮಿ ಹೇಳಿರುವಂಥದ್ದು,
ಇಫ್ ಯು ಲವ್ ಮೀ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡಿತೀರಾ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ಪ್ರೀತಿಯ ದೇವಜನರೇ, ನಾವು ಆತನನ್ನು ಆರಾಧಿಸುವುದಕ್ಕೆ ಸೇರಿ ಬಂದಿರುವಾಗ ನಮ್ಮ ಆರಾಧನೆ ಕೇವಲ ಬಾಯಿಯ ಮಾತುಗಳ ಮೂಲಕವಾಗಿ ಮಾತ್ರ ಹೊರಡುವಂಥದ್ದಾಗಿರಬಾರದು. ಇದು ಅನೇಕರು ದೇವರನ್ನ ಕೇವಲ ಬಾಯಿಯ ಮಾತುಗಳ ಮೂಲಕವಾಗಿ ಮಹಿಮೆ ಪಡಿಸುವಂತವರಾಗಿದ್ದಾರೆ. ಆದುದರಿಂದಲೇ ಯೇಸು ಸ್ವಾಮಿ ಹೇಳಿರುವಂಥದ್ದು, ನೀವು ಬಾಯಿಯಿಂದ ನನ್ನನ್ನು ಸನ್ಮಾನಿಸುತ್ತೀರಿ, ಆದರೆ ನಿಮ್ಮ ಹೃದಯವು ನನ್ನಿಂದ ಬಲು ದೂರವಾಗಿದೆ. ಯು ವಿಲ್ ಹಾನರ್ ಮೀ ಬೈ ಯುವರ್ ಮೌತ್. ಪ್ರೀತಿಯ ದೇವಜನರೇ, ದೇವರನ್ನು ಆರಾಧಿಸುವಂಥದ್ದು ಕೇವಲ ಬಾಯಿಯ ಮಾತುಗಳ ಮೂಲಕವಾಗಿ ಅಲ್ಲ, ಬದಲಾಗಿ ದೇವರ ಆಜ್ಞೆಗಳನ್ನ ಅನುಸರಿಸಿ ನಡೆಯುವುದರ ಮೂಲಕವಾಗಿ ನಾವು ದೇವರನ್ನು ಆರಾಧಿಸಬೇಕು. ಅಪೊಸ್ತಲನಾದ ಪೌಲ ರೋಮಾಪತ್ರಿಕೆ 12ನೇ ಅಧ್ಯಾಯದಲ್ಲಿ ಹೇಳಿರುವಂಥದ್ದು, ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನ ನಿಮ್ಮ ನೆನಪಿಗೆ ತಂದು ನಿಮ್ಮನ್ನ ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹವನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಪ್ರಿಯರೇ, ಯೇಸು ಸ್ವಾಮಿಯ ಆಜ್ಞೆಗಳನ್ನ ಕೈಕೊಳ್ಳದೆ ಯೇಸು ಸ್ವಾಮಿ ಹೇಳಿರುವ ರೀತಿಯಲ್ಲಿ ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡಿತೀರಾ. ನಾವು ಯೇಸು ಸ್ವಾಮಿಯ ಆಜ್ಞೆಗಳನ್ನು ಕೈಕೊಂಡು ನಡೆಯದೆ ನಮ್ಮನ್ನು ಸಜೀವ ಯಜ್ಞವಾಗಿ ಸಮರ್ಪಿಸುವುದು ಅಸಾಧ್ಯವಾಗಿರುವಂಥದ್ದಾಗಿದೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ ನಾವು ದೇವರನ್ನ ಪ್ರೀತಿಸುವಂತವರಾಗಿದ್ದೇವ, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂತವರಾಗಿದ್ದೇವ ಎಂಬುದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು. ನೋಡಿ, ಇಸ್ರಾಯೇಲಿಯರ ಕಾಲದಲ್ಲಿ, ಅಹಾಬನ ಕಾಲದಲ್ಲಿ ಇಸ್ರಾಯೇಲಿಯರು ಯೆಹೋವನಿಗೆ ವಿರೋಧವಾಗಿ ಪಾಪ ಮಾಡಿ ಯೆಹೋವನ ಆಜ್ಞೆಗಳನ್ನು ಧಿಕ್ಕರಿಸಿ ತಮ್ಮಿಷ್ಟದ ಪ್ರಕಾರವಾಗಿ ನಡೆಯುವಂತಹ ಕಾಲ. ಆ ಕಾಲದಲ್ಲಿ ಪ್ರವಾದಿಯಾದ ಎಲಿಯನ ಮೂಲಕವಾಗಿ ದೇವರು ಏನು ಮಾಡಿದ್ರು? ದೇಶದ ಮೇಲೆ ಮಳೆಯನ್ನ ಸಂಪೂರ್ಣವಾಗಿ ನಿಲ್ಲಿಸಿ ಬಿಟ್ರು. ಸುಮಾರು 3.5 ವರ್ಷದ ಆ ಒಂದು ಕಠಿಣವಾದ ಪರಿಸ್ಥಿತಿಯ ನಂತರ ದೇವರು ದೇಶದ ಮೇಲೆ ಮಳೆಯನ್ನ ಕೊಡುವುದಕ್ಕೆ ತೀರ್ಮಾನಿಸಿ ಎಲಿಯನನ್ನ ಅಹಾಬನ ಬಳಿಗೆ ಕಳುಹಿಸುವಂಥದ್ದನ್ನು. ಸೊ ಆ ಒಂದು ಸಂದರ್ಭಗಳು ನಮಗೆ ಎಲ್ಲರಿಗೂ ಚಿರಪರಿಚಿತವಿರುವಂತಹ ಒಂದು ಸಂದರ್ಭ. ಸೊ ಅಲ್ಲಿ ಅಹಾಬ ಎಲಿಯ ಹೇಳ್ತಾ ಇದ್ದಾನೆ, ಬಾಳನ ಮತ್ತು ಆಶೇರನ 850 ಪ್ರವಾದಿಗಳನ್ನ ನೀನು ಕರ್ಕೊಂಡು ಬಾ, ನಾನು ಬರ್ತೇನೆ, ನಾವು ಯೆಹೋವನಿಗೆ ಯಜ್ಞವನ್ನು ಸಮರ್ಪಿಸುವ. ಯಾರ ಯಜ್ಞವನ್ನು ದೇವರು ಅಂಗೀಕಾರ ಮಾಡುತ್ತಾನೋ ಆತನೇ ನಿಜವಾದ ದೇವರು ಎಂಬುದಾಗಿ ಜನ ನಿಶ್ಚಯಿಸಲಿ. ಬಾಳನ ಮತ್ತು ಆಶೇರನ ಪ್ರವಾದಿಗಳು ಬೆಳಗ್ಗೆಯಿಂದ ರಾತ್ರಿ ತನಕ, ಸಾಯಂಕಾಲದ ತನಕ ತಮ್ಮ ಪದ್ಧತಿಯ ಪ್ರಕಾರವಾಗಿ ಕೋಲಾಹಲಗಳ ಮೂಲಕವಾಗಿ ತಮ್ಮ ಪದ್ಧತಿಗೆ ಅನುಸಾರವಾಗಿ ತಮ್ಮ ಆಚಾರಕ್ಕೆ ಅನುಸಾರವಾಗಿ ಮೊರೆಯಿಟ್ಟಾಗಿಯೂ ಯಾವ ವಿಧವಾದಂತಹ ಆಕಾಶವಾಣಿ ಉಂಟಾಗಲಿಲ್ಲ. ಸಾಯಾನ ಸಂದರ್ಭದಲ್ಲಿ ಪ್ರವಾದಿಯಾದ ಏಲಿಯನು ಬಿದ್ದು ಹೋಗಿದ್ದ ಯೆಹೋವನ ಯಜ್ಞವೇದಿಯನ್ನ ಪುನಃಸ್ಥಾಪಿಸಿ ಯಜ್ಞ ಪಶುವನ್ನ ತುಂಡು ತುಂಡಾಗಿ ಮಾಡಿ ಏಕ ಪ್ರಾರ್ಥನೆ, ಒಂದೇ ಒಂದು ಪ್ರಾರ್ಥನೆ, ಯೆಹೋವನೇ, ನಾನು ನಿನ್ನ ದಾಸನು, ಇವೆಲ್ಲವನ್ನು ನಿನ್ನ ನಾಮದಲ್ಲಿ ಮಾಡುತ್ತೇನೆ ಎಂಬುದಾಗಿ ತಿಳಿಯಪಡಿಸಿ ಎಂಬುದಾಗಿ ಹೇಳಿದಾಗ ಆಕಾಶದಿಂದ ಬೆಂಕಿ ಬಿದ್ದು ಯಜ್ಞ ಪಶುವನ್ನು ದಹಿಸಿ ಬಿಟ್ಟಿತು. ಇವತ್ತು ಕೋಲಾಹಲಗಳನ್ನು ನಾವು ಕಾಣುವಂತವರಾಗಿದ್ದೇವೆ. ಕೆಲವು ದಿನಗಳಿಂದ ಕೋಲಾಹಲವನ್ನು ನಾವು ಕೇಳ್ತಾ ಇದ್ದೇವೆ. ಪ್ರಿಯರೇ, ದೇವರು ಬಯಸುವಂಥದ್ದು ಶಬ್ದ ಕೋಲಾಹಲವಲ್ಲ. ದೇವರು ಬಯಸುವಂಥದ್ದು ದೇವರನ್ನ ಪ್ರೀತಿಸುವಂಥದ್ದಾಗಿದೆ, ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂಥದ್ದಾಗಿದೆ. ಅಹಾಬನು ಮತ್ತು ಅವನ ಸರದಾರರು ಇಸ್ರಾಯೇಲ್ಯರು ಯೆಹೋವನ ಆಜ್ಞೆಗಳಿಗೆ ವ್ಯತಿರಿಕ್ತವಾಗಿ ನಡೆಯುತ್ತಿರುವಾಗ ಪ್ರವಾದಿಯಾದ ಎಲೀಷನು ಯೆಹೋವನ ಆಜ್ಞೆಗೆ ಅನುಗುಣವಾಗಿ ನಡೆದದರ ಫಲವಾಗಿ ಆತನ ಏಕೈಕ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ಕೊಟ್ಟ.
ಈ ಮುಂಜಾನೆಯಲ್ಲಿ ದೇವರನ್ನು ಆರಾಧಿಸುವುದು ಅಂದರೆ ಕೇವಲ ಶಬ್ದ ಕೋಲಾಹಲಗಳನ್ನು ಮಾಡಿ ಅಲ್ಲ, ಬದಲಿಗೆ ಹೃದಯದ ಅಂತರಾಳದಿಂದ ಎಂಬುದನ್ನು ನಾವು ಮರಿಬಾರದು. ಆದುದರಿಂದಲೇ ಯೇಸು ಸ್ವಾಮಿ ಹೇಳಿದ್ದು, ಇಫ್ ಯು ಲವ್ ಮೀ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೀತೀರಾ. ಈ ಮುಂಜಾನೆಯಲ್ಲಿ ಪ್ರೀತಿಯ ದೇವಜನರೇ, ನಾವು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂತವರಾಗಿದ್ದೇವ ಎಂಬುದನ್ನ ನಾವು ಪುನಃ ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಸೊ ಈ ಮುಂಜಾನೆಯಲ್ಲಿ ಒಂದು ಕೀರ್ತನೆಯನ್ನು ಆರಂಭದಲ್ಲಿ ನಾವು ಓದಿಕೊಳ್ಳುವ. ಅದಕ್ಕೆ ಆರಿಸಿಕೊಂಡಿರುವಂತಹ ಕೀರ್ತನೆ 24 10 ವಾಕ್ಯಗಳನ್ನು ಒಳಗೊಂಡಿರುವ ಈ ಕೀರ್ತನೆಯನ್ನ ನಾವು ಆರಂಭದಲ್ಲಿ ಓದಿಕೊಳ್ಳುವ. ಈ ಕೀರ್ತನೆಯ ಮೇಲ್ಭಾಗದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಯೆಹೋವನ ಸನ್ನಿಧಿಯಲ್ಲಿ ಸೇರತಕ್ಕವರು ಯಾರು? ಯಾರು ಯೆಹೋವನ ಸನ್ನಿಧಿಯಲ್ಲಿ ಸೇರತಕ್ಕವರು? ಸೊ ಇಂದಿನ ಭಾಷೆಯಲ್ಲಿ, ಇಂದಿನ ರೀತಿಯಲ್ಲಿ ಹೇಳಬೇಕಾದ್ರೆ, ಯಾರು ದೇವರನ್ನ ಆರಾಧಿಸತಕ್ಕವರು? ಕೀರ್ತನೆಯನ್ನ ಓದಿಕೊಳ್ಳುವ. ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ. ಆತನೇ ಅದರ ಆಸ್ತಿವಾರವನ್ನು ಸಾಗರದ ಮೇಲೆ ಹಾಕಿದವನು, ಅದನ್ನು ಜಲರಾಶಿಗಳ ಮೇಲೆ ಸ್ಥಿರಪಡಿಸಿದವನು ಆತನೇ. ಯೆಹೋವನ ಪರ್ವತವನ್ನು ಹತ್ತತಕ್ಕವರು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ, ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು, ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನು ಪಡೆಯುವನು. ಇಂಥವರೇ ಆತನ ದರ್ಶನವನ್ನು ಬಯಸುವವರು. ಯಾಕೋಬರ ದೇವರೇ, ನಿನ್ನ ಸಾನ್ನಿಧ್ಯವನ್ನು ಸೇರುವವರು ಇಂಥವರೇ. ದ್ವಾರಗಳೇ ಉನ್ನತವಾಗಿರ್ರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರ್ರಿ. ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ. ಮಹಾಪ್ರಭಾವವುಳ್ಳ ಈ ಅರಸನು ಯಾರು? ಮಹಾಬಲಿಷ್ಠನು, ವಿಶೇಷ ಪರಾಕ್ರಮಿಯೂ ಆಗಿರುವ ಯೆಹೋವ, ಯುದ್ಧ ವೀರನಾಗಿರುವ ಯೆಹೋವ. ದ್ವಾರಗಳೇ ಉನ್ನತವಾಗಿರ್ರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರ್ರಿ. ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ. ಮಹಾಪ್ರಭಾವವುಳ್ಳ ಈ ಅರಸನು ಯಾರು? ಸೇನಾಧೀಶ್ವರನಾದ ಯೆಹೋವನೇ. ಮಹಾಪ್ರಭಾವವುಳ್ಳ ಅರಸನು ಈತನೇ. ನೋಡಿ, ಕೀರ್ತನೆಗಾರನು ಕೀರ್ತನೆಯನ್ನ ಪ್ರಾರಂಭಿಸುವಂಥದ್ದು, ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ. ಭೂಮಿಯು ಅದರಲ್ಲಿರುವ ಸಮಸ್ತವು, ಲೋಕವು ಅದರ ನಿವಾಸಿಗಳು ಆತನದಾಗಿರಲಾಗಿ, ಆತನ ಪರ್ವತವನ್ನ ಹತ್ತುವಂತವನು ಎಂಥವನಾಗಿರಬೇಕು ಎಂಬುದು 4ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನು. 15ನೇ ಕೀರ್ತನೆಗೆ ನಾವು ಗಮನವನ್ನ ಹರಿಸುವಂತಹ ಸಂದರ್ಭದಲ್ಲಿ, ಅಲ್ಲಿ ಕೀರ್ತನೆಗಾರನು ದಾವೀದನು ಬರೆದಿರುವಂಥದ್ದು, ಯೆಹೋವನ ಸನ್ನಿಧಿಗೆ ಬರುವುದಕ್ಕೆ ಯಾರು ಯೋಗ್ಯರು? ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು? ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನವನ್ನಾಡುವವನು ಆಗಿರಬೇಕು. ಅವನು ಚಾಡಿ ಹೇಳದವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ಯಾರನ್ನು ನಿಂದಿಸದವನು, ಅವನು ಭ್ರಷ್ಟರನ್ನು ಜರಿದು ಬಿಟ್ಟವನು, ಯೆಹೋವನಲ್ಲಿ ಭಯಭಕ್ತಿಯುಳ್ಳವರನ್ನು ಸನ್ಮಾನಿಸುವವನು, ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ಅವನು ಸಾಲಕ್ಕೆ ಬಡ್ಡಿ ಕೇಳದವನು, ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು.
ಪ್ರಿಯರೇ, ದೇವರ ಸನ್ನಿಧಾನಕ್ಕೆ ಬರುವಂತವರು, ದೇವರನ್ನ ಆರಾಧಿಸುವಂತವರು ಎಂಥವರಾಗಿರ್ಬೇಕಾದರೆ ಇಲ್ಲಿ ದಾವೀದನು ಹೇಳಿರುವಂಥದ್ದು, ಅವನು ನೀತಿವಂತನು ಸಜ್ಜನನು ಆಗಿರಬೇಕು ಎಂಬುದಾಗಿ. 24ನೇ ಕೀರ್ತನೆಯಲ್ಲಿಯೂ ದಾವೀದನು ಅದನ್ನೇ ಹೇಳ್ತಾ ಇದ್ದಾನೆ. ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿರುತ್ತಾನೋ ಅಂಥವನು ಮಾತ್ರ ಯೆಹೋವನ ಸನ್ನಿಧಿಯಲ್ಲಿ ಪ್ರವೇಶಿಸುವುದಕ್ಕೆ ಅನುಮತಿಯುಳ್ಳವನಾಗಿದ್ದಾನೆ. ನಾವು ಪ್ರಾರಂಭದಲ್ಲಿ ಓದಿದ್ವಿ ರೋಮಾಪತ್ರಿಕೆ 12ನೇ ಅಧ್ಯಾಯದ 1ನೇ ವಾಕ್ಯ. ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ನೀವು ನಿಮ್ಮ ದೇಹವನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವನ್ನಾಗಿ ಸಮರ್ಪಿಸಬೇಕು. ಅಂದ್ರೆ ಕಳಂಕರಹಿತವಾದ ಜೀವಿತವನ್ನು ಜೀವಿಸುವ ವ್ಯಕ್ತಿಗೆ ಮಾತ್ರ ದೇವರನ್ನ ಆರಾಧಿಸುವುದಕ್ಕೆ ಅನುಮತಿ ಇರುವಂತದ್ದಾಗಿದೆ. ಇಂತಹ ಸಂದರ್ಭದಲ್ಲಿ ನಾವುಗಳು ಕೇಳಬಹುದು, ಈ ರೀತಿಯಾದ್ರೆ ಯಾರಿಂದ ದೇವರನ್ನ ಆರಾಧಿಸುವುದಕ್ಕೆ ಸಾಧ್ಯ? ಪ್ರೀತಿಯ ದೇವಜನರೇ, ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಪ್ರವಾದಿಯಾದ ಯೆಶಾಯನು ಒಂದು ಪರಲೋಕದ ದರ್ಶನವನ್ನ ಕಾಣ್ತಾ ಇದ್ದಾನೆ. ಅರಸನಾದ ಉಜ್ಜೀಯನು ಕಾಲವಾದ ಸಂದರ್ಭದಲ್ಲಿ ವರ್ಷದಲ್ಲಿ ಉನ್ನತೋನ್ನತರೂಢನಾದ ದೇವರನ್ನ ಸರಾಫಿಯರು ಆತನನ್ನ ಆರಾಧಿಸುವಂತದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಸರಾಫಿಯರು ಆಡುವಂಥದ್ದು, ಯೆಹೋವನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು. ಈ ಪರಿಶುದ್ಧನಾದ ದೇವರನ್ನ ಆರಾಧಿಸುವಂತಹ ಆ ಒಂದು ದೃಶ್ಯವನ್ನ ನೋಡಿದಂತಹ ಯೆಶಾಯನು ಹೇಳುವಂಥದ್ದು, ಅಯ್ಯೋ ನನ್ನ ಗತಿ ಏನು ಹೇಳಲಿ? ಪ್ರಿಯರೇ, ದೇವರು ಪರಿಶುದ್ಧನಾಗಿರಲಾಗಿ ಆತನನ್ನು ಆರಾಧಿಸುವಂತಹ ಪ್ರತಿಯೊಬ್ಬರು ಪರಿಶುದ್ಧತೆಯಲ್ಲಿ ಜೀವಿಸಬೇಕಾದಂಥದ್ದು ಬಹಳ ಅತ್ಯವಶ್ಯಕತೆ. ನಾನು ಆದುದರಿಂದಲೇ ಹೇಳಿದ್ದು, ಯಾರಿಂದ ಬೇಕಾದರೂ ದೇವರನ್ನು ಆರಾಧನೆ ಮಾಡಬಹುದು, ಆದರೆ ಆ ಎಲ್ಲ ಆರಾಧನೆಗಳನ್ನ ದೇವರು ಮೆಚ್ಚುವುದಿಲ್ಲ. ನೋಡಿ, ಯಾಜಕಕಾಂಡ ಪುಸ್ತಕವನ್ನ ಕಲಿಯುವಂತಹ ಸಂದರ್ಭದಲ್ಲಿ ದೇವರು ಮೋಶೆಯ ಮೂಲಕ ಆರೋನನಿಗೆ ಹೇಳುವಂಥದ್ದು, ದೇವರಿಗೆ ಯಜ್ಞವನ್ನ ಸಮರ್ಪಿಸುವಂತಹ ಸಂದರ್ಭದಲ್ಲಿ ನಿಮ್ಮಿಷ್ಟದ ಪ್ರಕಾರವಾಗಿ ಧೂಪವನ್ನ ಹಚ್ಚಿಸಬಾರದು. ನೀವು ನಿಮ್ಮಿಷ್ಟದ ಪ್ರಕಾರವಾಗಿ ಧೂಪವನ್ನ ಹಚ್ಚಿಸುವುದಾದರೆ ದೇವರೇನ್ ಮಾಡ್ತಾನೆ? ನಿಮ್ಮನ್ನು ನಿಶೇಷವಾಗಿ ನಾಶ ಮಾಡ್ತಾನೆ. ಯಾಜಕಕಾಂಡ ಪುಸ್ತಕ 10ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಆರೋನನ ಮಕ್ಕಳಾದಂತಹ ನಾದಾಬ್, ಅಬಿಹು ಎಂಬುವವರು ತಮ್ಮ ಧೂಪರತಿಯಲ್ಲಿ ಯೆಹೋವನು ಆಜ್ಞಾಪಿಸದೇ ಇದ್ದಂತಹ ಬೇರೆ ಬೆಂಕಿಯನ್ನಿಟ್ಟು ಅದರ ಮೇಲೆ ಧೂಪ ದ್ರವ್ಯವನ್ನು ಹಾಕಿ ಆತನ ಸನ್ನಿಧಿಯಲ್ಲಿ ಸಮರ್ಪಿಸಲಾಗಿ ಯೆಹೋವನ ಸನ್ನಿಧಿಯಿಂದ ಬೆಂಕಿ ಹೊರಟು ಅವರನ್ನು ಅವರನ್ನ ನಾಶ ಮಾಡಿಬಿಟ್ಟಿತು. ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಅವರು ಅಲ್ಲಿಯೇ ಸತ್ತು ಬಿದ್ದರು ಎಂಬುದಾಗಿ. ನೋಡಿ, ಯೆಹೋವನು ಆಜ್ಞಾಪಿಸದೇ ಇದ್ದಂತಹ ಬೆಂಕಿಯನ್ನು ಧೂಪದ ಮೇಲೆ ಇಟ್ಟು ಧೂಪ ದ್ರವ್ಯವನ್ನ ಹಾಕಿ ಅದನ್ನು ಯೆಹೋವನ ಸನ್ನಿಧಿಯಲ್ಲಿ ಸಮರ್ಪಿಸಿದಾಗ ಯೆಹೋವನು ಕೋಪಗೊಂಡನು. ಈ ಮುಂಜಾನೆಯಲ್ಲಿ ದೇವರನ್ನ ಆರಾಧಿಸುವಂತಹ ಪ್ರೀತಿಯ ದೇವಜನರೇ, ನಾವು ದೇವರನ್ನ ದೈವಿಕತೆಯಲ್ಲಿ ಆರಾಧಿಸುವಂತವಾಗಿದ್ದೇವ. ಹಳೆಯ ಒಡಂಬಡಿಕೆಯ ರೀತಿಯಲ್ಲಿ ನಾವು ತಕ್ಷಣಕ್ಕೆ ಸಾಯದೇ ಇರಬಹುದು, ಆದರೆ ಆಧ್ಯಾತ್ಮಿಕವಾಗಿ ನಾವು ನಿತ್ಯತ್ವವನ್ನು ಕಳೆದುಕೊಳ್ಳುವವರಾಗಿದ್ದೇವೆ ಎಂಬುದನ್ನು ಮರಿಬಾರದು. ಯಾರು ದೇವರನ್ನ ಆರಾಧಿಸಬೇಕು? ದೇವರನ್ನ ಆರಾಧಿಸುವಂತ ವ್ಯಕ್ತಿ ಹೆಂಗಿರಬೇಕು, ಯಾವ ರೀತಿ ತನ್ನ ಜೀವಿತವನ್ನು ನಿರ್ವಹಿಸಬೇಕು ಎಂಬುದಾಗಿ ದಾವೀದನು ಈ ಒಂದು ಕೀರ್ತನೆಯ ಮೂಲಕವಾಗಿ ನಮ್ಮನ್ನು ಎಚ್ಚರಿಕೆ ಪಡಿಸುವವನಾಗಿದ್ದಾನೆ. 5ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಅವನೇ ಯೆಹೋವನಿಂದ ಶುಭವನ್ನ ಹೊಂದುತ್ತಾನೆ. ಯಾರು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ
ಮೋಸ ಪ್ರಮಾಣ ಮಾಡದೆ ಶುದ್ಧ ಹಸ್ತವು ನಿರ್ಮಲ ಮನಸ್ಸುಳ್ಳವರಾಗಿ ದೇವರನ್ನು ಆರಾಧಿಸುತ್ತಾರೋ ಅಥವಾ ದೇವರ ಸನ್ನಿಧಿಯಲ್ಲಿ ಸೇರುತ್ತಾರೋ ಅಥವಾ ತಮ್ಮ ದೈನಂದಿನ ಜೀವಿತದಲ್ಲಿ ಈ ಒಂದು ರೀತಿಯಲ್ಲಿ ಬದುಕುತ್ತಾರೋ ಅಂಥವರು ಯೆಹೋವನಿಂದ ಶುಭವನ್ನ ಹೊಂದುತ್ತಾರೆ. ಅದು ಮಾತ್ರವಲ್ಲ, ಅವರು ದೇವರಿಂದ ನೀತಿ ಫಲವನ್ನ ಪಡೆದುಕೊಳ್ತಾರೆ. ದೇವರಿಂದ ನೀತಿ ಫಲ. ಕೆಲವೊಮ್ಮೆ ಮಾನಸಿಕವಾಗಿಯೇ ಅಂತಹ ವ್ಯಕ್ತಿಗಳನ್ನ ಜನರು ಅಂಗೀಕಾರ ಮಾಡದೇ ಇರಬಹುದು. ಆದರೆ ಯಾರು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣ ಮಾಡದೆ ಶುದ್ಧ ಹಸ್ತವು ನಿರ್ಮಲ ಮನಸ್ಸುಳ್ಳವರಾಗಿರುತ್ತಾರೋ ಅಂಥವರು ದೇವರಿಂದ ನೀತಿ ಫಲವನ್ನ ಪಡಿತಾರೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಾಗ ನಮ್ಮನ್ನೇ ಒಮ್ಮೆ ಪರೀಕ್ಷೆ ಮಾಡಿಕೊಳ್ಳುವ. ನೋಡಿ, ಪಾಪ ಕ್ಷಮಾಪಣೆ ಅನ್ನುವಂಥದ್ದು ಕೇವಲ ಒಂದು ವಾಡಿಕೆಯಾಗಿ ಮಾರ್ಪಡಬಾರದು. ಕೆಲವು ಮೇನ್ಲೈನ್ ಸಭೆಗಳಲ್ಲಿ ನಾವು ನೋಡ್ತೇವೆ ಒಂದು ಪಾಪದ ಹರಿಕೆಯ ಪ್ರಾರ್ಥನೆಯನ್ನ. ಅಂತ ಹೇಳಿ ಪಾಪದ ಹರಿಕೆಯ ಪ್ರಾರ್ಥನೆ ಅಥವಾ ಪಾಪವನ್ನು ದೇವರ ಸನ್ನಿಧಾನದಲ್ಲಿ ಅರಿಕೆ ಮಾಡುವಂಥದ್ದು ಒಂದು ವಾಡಿಕೆಯಾಗಿ ಮಾರ್ಪಡಬಾರದು. ಅಪೊಸ್ತಲನಾದ ಪೌಲ ರೋಮಾಪುರದ ಸಭೆಗೆ ಪತ್ರಿಕೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ ಅದರ 6ನೇ ವಾಕ್ಯದಲ್ಲಿ ಹೇಳಿರುವಂಥದ್ದು, ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? ಎಂದಿಗೂ ಇರಬಾರದು. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲಿ ಬದುಕುವುದು ಹೇಗೆ? ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯದೋ? ನೋಡಿ, ದೇವರ ಕೃಪೆಯು ಹೆಚ್ಚಲಿ ಎಂಬುದಾಗಿ ಪಾಪವನ್ನು ಇನ್ನೂ ಹೆಚ್ಚಾಗಿ ಮಾಡುವಂಥದ್ದಲ್ಲ. ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿದಂತಹ ಸಂದರ್ಭದಲ್ಲಿ ನಾವು ಪಾಪದ ಪಾಲಿಗೆ ಸತ್ತವರಾಗಿದ್ದೇವೆ. ದೀಕ್ಷಾಸ್ನಾನದ ಮೂಲಕ ಯೇಸು ಕ್ರಿಸ್ತನನ್ನ ಸೇರಿದವರಾಗಿದ್ದೇವೆ. ಗಲಾತ್ಯ ಪತ್ರಿಕೆಯಲ್ಲಿ ಪೌಲನು ಹೇಳಿರುವಂಥದ್ದು, ನೀವು ದೀಕ್ಷಾಸ್ನಾನದ ಮೂಲಕ ಕ್ರಿಸ್ತನನ್ನ ಏನ್ ಮಾಡಿದ್ದೀರಾ? ಧರಿಸಿಕೊಂಡವರಾಗಿದ್ದೀರಾ. 3ನೇ ಅಧ್ಯಾಯದಲ್ಲಿ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಿ. ಕ್ರಿಸ್ತನನ್ನು ಧರಿಸಿಕೊಂಡಿರುವ ಒಬ್ಬ ವ್ಯಕ್ತಿ, ಕ್ರೈಸ್ತನೆಂಬುದಾಗಿ ಅಹಂಭಾವಗೊಳ್ಳುವ ಒಬ್ಬ ವ್ಯಕ್ತಿ ತನ್ನ ದೈನಂದಿನ ಜೀವಿತದಲ್ಲಿ ಪಾಪವನ್ನ ಮಾಡದವನಾಗಿರಬೇಕು. ಇದು ದೇವರು ನಮ್ಮಿಂದ ಬಯಸುವಂಥದ್ದು. ಅದೇ ಮಾತನ್ನ, ಅದೇ ಒಂದು ವಿಚಾರವನ್ನ ಇಲ್ಲಿ ದಾವೀದ ಹೇಳ್ತಾ ಇದ್ದಾನೆ. ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣ ಮಾಡದೆ ಶುದ್ಧ ಹಸ್ತವು ನಿರ್ಮಲ ಮನಸ್ಸುಳ್ಳವನಾಗಿರುತ್ತಾನೋ ಅಂಥವನೇ ಯೆಹೋವನಿಂದ ಶುಭವನ್ನು ದೇವರಿಂದ ನೀತಿ ಫಲವನ್ನ ಪಡಿತಾನೆ. ಈ ಮುಂಜಾನೆಯಲ್ಲಿ ಪ್ರೀತಿಯ ದೇವಜನರೇ, ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಾಗ ನಮ್ಮ ಜೀವಿತವನ್ನ ಒಮ್ಮೆ ಪರೀಕ್ಷೆ ಮಾಡಿಕೊಳ್ಳುವಂತವರಾಗಿರುವ, ಕ್ಷಮಿಸುವುದಕ್ಕೆ ದೇವರಿದ್ದಾನೆ ಎಂಬ ಏಕೈಕ ಕಾರಣದ ಫಲವಾಗಿ ಪವಿತ್ರತೆಯ ಜೀವಿತವನ್ನ ನಾವು ಜೀವಿಸದೆ ಹೋದರೆ ಬರಲಿರುವ ನ್ಯಾಯ ತೀರ್ಪು ಅತ್ಯಂತ ತೀಕ್ಷ್ಣಕರವಾಗಿರುತ್ತದೆ ಎಂಬುದನ್ನು ನಾವುಗಳು ಮರಿಬಾರದು. ಪ್ರಿಯರೇ, ಇಂದು ನಾವು ಧ್ಯಾನ ಮಾಡುವಂತಹ ಶೀರ್ಷಿಕೆ ಸಬ್ಬತ್ ಸೃಷ್ಟಿಯ ಸಂಪೂರ್ಣತೆಗೆ ನಮ್ಮನ್ನು ಕೊಂಡೊಯ್ಯುತ್ತದೆ. ಸಬ್ಬತ್ ಲೀಡ್ಸ್ ಟು ದ ಫುಲ್ನೆಸ್ ಆಫ್ ಕ್ರಿಯೇಷನ್. ನೋಡಿ, 21ನೇ ಶತಮಾನದಲ್ಲಿ ಜೀವಿಸುತ್ತಿರುವ ನಾವುಗಳು ವಿಶ್ರಾಂತಿ ಇಲ್ಲದ
ಚಟುವಟಿಕೆಗಳಿಂದ ಕೂಡಿದ ಒಂದು ಜೀವನ ಪರಿಸ್ಥಿತಿಯನ್ನ ಅನುಭವಿಸುವಂತವರು, ಹಾದು ಹೋಗುವಂತವರಾಗಿದ್ದೇವೆ. ಸೊ ಇಂದು ನಮಗೆ ವಿಶ್ರಾಂತಿ ಎನ್ನುವಂಥದ್ದು ಕೇವಲ ಮರೀಚಿಕೆಯಾಗಿ ಮಾರ್ಪಟ್ಟಿದೆ. ಚಿಕ್ಕ ಪ್ರಾಯ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯವನ್ನು ತಲುಪಿರುವಂತಹ ವ್ಯಕ್ತಿಗಳು ತನಕ ಪ್ರತಿಯೊಬ್ಬರು ವಿಶ್ರಾಂತಿ ಇಲ್ಲದೆ ತಮ್ಮ ದೈನಂದಿನ ಜೀವಿತವನ್ನ ಮುನ್ನಡೆಸುವಂತವರಾಗಿದ್ದಾರೆ. ಆದರೆ ದೇವರು ನಮ್ಮಿಂದ ಎದುರು ನೋಡುವಂಥದ್ದು ಸಮ್ ರೆಸ್ಟ್. ನೋಡಿ, ಯೇಸುವಿನ ಐಹಿಕ ಸೇವೆಯ ಸಂದರ್ಭದಲ್ಲಿ ಜನರು ಗುಂಪು ಗುಂಪಾಗಿ ಯೇಸುವಿನಿಂದ ಅದ್ಭುತ ಕಾರ್ಯಗಳನ್ನ, ಬಿಡುಗಡೆಯನ್ನ ಹೊಂದಿಕೊಳ್ಳುವುದಕ್ಕೆ ಬರುತ್ತಿರುವುದನ್ನು ಗ್ರಹಿಸಿದ ಯೇಸು ತನ್ನ ಶಿಷ್ಯರಿಗೆ ವಿಶ್ರಾಂತಿ ಬೇಕೆಂಬುದನ್ನು ಮನಗೊಂಡು ಅವರನ್ನು ವಿಂಗಡವಾಗಿ ಅಡವಿಗೆ ಕರಕೊಂಡು ಹೋದನು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರತಿಯೊಬ್ಬ ವ್ಯಕ್ತಿಗೆ ಏನು ಬೇಕು? ವಿಶ್ರಾಂತಿ ಬಹಳ ಪ್ರಾಮುಖ್ಯ. ನೋಡಿ, ಆದಿಕಾಂಡ ಪುಸ್ತಕಕ್ಕೆ ನಾವು ಗಮನವನ್ನು ಹರಿಸುವಂತಹ ಸಂದರ್ಭದಲ್ಲಿ ಅದರ 2ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ ಆ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡಿದ್ದರಿಂದ ಆ ದಿನವನ್ನು ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸಿದನು. ಪರಿಶುದ್ಧ ದಿನವಾಗಿರಲಿ, ವಿಶ್ರಾಮ. ನೋಡಿ, ಆದಿಕಾಂಡ ಪುಸ್ತಕ ಪ್ರಾರಂಭವಾಗುವಂಥದ್ದು, ಆದಿಯಲ್ಲಿ ದೇವರು ಆಕಾಶವನ್ನ ಭೂಮಿಯನ್ನ ಉಂಟು ಮಾಡಿದನು. 2ನೇ ವಾಕ್ಯ ಪ್ರಾರಂಭವಾಗುವಂಥದ್ದು, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು, ಆದಿಸಾಗರದ ಮೇಲೆ ಕತ್ತಲಿತ್ತು. ಅಂದ್ರೆ ದೇವರ ಸೃಷ್ಟಿ ಅವ್ಯವಸ್ಥೆಯಿಂದ ಕೂಡಿದ ಸೃಷ್ಟಿಯಾಗಿತ್ತ ಎಂಬ ಪ್ರಶ್ನೆ ನಮ್ಮಲ್ಲಿ ಬರಬಹುದು. ಸೊ ಇದಕ್ಕೆ ಕಾರಣ ಏನೆಂಬುದು ಎಸ್ಕೇಲ್ನ ಪ್ರವಾದನ ಗ್ರಂಥವನ್ನ ಕಲಿಯುವಂತಹ ಸಂದರ್ಭದಲ್ಲಿ ನಮಗೆ ಗೊತ್ತಾಗ್ತದೆ. ನೋಡಿ, ಅವ್ಯವಸ್ಥೆಯಿಂದ ಕೂಡಿದ ವಿಶ್ವವನ್ನ ಅಥವಾ ಬ್ರಹ್ಮಾಂಡವನ್ನ ದೇವರು ಒಂದು ವ್ಯವಸ್ಥಿತವಾದ ರೀತಿಗೆ ತರುವಂತದ್ದಾಗಿ ನಾವು ನೋಡುತ್ತೇವೆ. 3ನೇ ವಾಕ್ಯದಲ್ಲಿ ನೋಡುತ್ತೇವೆ, ಬೆಳಕಾಗಲಿ ಅನ್ನಲು ಬೆಳಕಾಯಿತು. 6ನೇ ವಾಕ್ಯದಲ್ಲಿ ನೋಡುತ್ತೇವೆ, ವಿಸ್ತಾರವಾದ ಗುಮ್ಮಟ ಉಂಟಾಗಲಿ ಎನ್ನಲು ಗುಮ್ಮಟ ಉಂಟಾಯಿತು. 9ನೇ ವಾಕ್ಯದಲ್ಲಿ ನೋಡುತ್ತೇವೆ, ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ ಅನ್ನಲು ಹಾಗೆಯೇ ಆಯಿತು. 11ನೇ ವಾಕ್ಯದಲ್ಲಿ ಭೂಮಿಯ ಮೇಲೆ ಹುಲ್ಲನ್ನು, ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳು ಉಂಟಾಗಲಿ ಅನ್ನಲು ಹಾಗೆಯೇ ಉಂಟಾಯಿತು. ನೋಡಿ, ಹೀಗೆ ಪ್ರತಿಯೊಂದು ಕಾರ್ಯವನ್ನ ದೇವರು ಒಂದು ವ್ಯವಸ್ಥಿತವಾಗಿ ಸೃಷ್ಟಿ ಮಾಡಿ, ಅವ್ಯವಸ್ಥೆಯಲ್ಲಿ ಇದ್ದಂತಹ ಸೃಷ್ಟಿಯನ್ನ ದೇವರು ಒಂದು ಸುಂದರವಾದ ವ್ಯವಸ್ಥಿತವಾದ ಸೃಷ್ಟಿಯಾಗಿ ಮಾರ್ಪಡಿಸಿದ. ಹೀಗೆ ದೇವರು ತನ್ನ ಸೃಷ್ಟಿಯನ್ನು ಎಲ್ಲವನ್ನ ನೋಡಿ, ಅಥವಾ 6 ದಿನದಲ್ಲಿ ತನ್ನ ಸೃಷ್ಟಿ ಕಾರ್ಯವನ್ನ ಪೂರ್ತಿಗೊಳಿಸಿ 7ನೇ ದಿನದಲ್ಲಿ ವಿಶ್ರಮವನ್ನ ತೆಗೆದುಕೊಂಡು ಆ ದಿನವನ್ನ ಏನ್ ಮಾಡು ದೇವರು ಪರಿಶುದ್ಧ ದಿನವನ್ನಾಗಿ ನೇಮಿಸಿದ ಅಥವಾ ಆಶೀರ್ವಾದ ಮಾಡಿದ. ದೇವರ ಸೃಷ್ಟಿ ನಮ್ಮನ್ನು ಪರಿಪೂರ್ಣತೆಗೆ ಅಥವಾ ಸಬ್ಬತ್ ನಮ್ಮನ್ನು ದೇವರ ಸಂಪೂರ್ಣತೆಗೆ ಕೊಂಡೊಯ್ಯುವಂಥದ್ದಾಗಿದೆ. ಅಥವಾ ಸಬ್ಬತ್ ಅನ್ನುವಂಥದ್ದು ದೇವರ ಸೃಷ್ಟಿಯ ಪುನಃಸ್ಥಾಪನೆಯನ್ನ ಮಾಡುವಂಥದ್ದಾಗಿದೆ. ನೋಡಿ, ದೇವರು ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡಿದ್ವಿ, 7ನೇ ದಿನವನ್ನ ದೇವರು ಆಶೀರ್ವಾದ ಮಾಡಿ ಆ ದಿನವನ್ನು ಪರಿಶುದ್ಧ ದಿನವಾಗಿ ಮಾರ್ಪಡಿಸ್ತಾ ಎಂಬುದಾಗಿ. ಸೊ ನಂತರವಾಗಿ ಅದರ ಕುರಿತಾಗಿ ನಾವು ಯಾವುದೇ ವಿಧವಾದಂತಹ ಕಾರ್ಯಗಳನ್ನು ನಾವು ಕೇಳೋದಿಲ್ಲ.
ವಿಮೋಚನಕಾಂಡ ಪುಸ್ತಕಕ್ಕೆ ಬರುವಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಐಗುಪ್ತದಲ್ಲಿ ದಾಸತ್ವದಲ್ಲಿದ್ದಂತಹ ಇಸ್ರಾಯೇಲ್ಯರನ್ನ ಅಥವಾ ಇಬ್ರಿಯರನ್ನ ಏನ್ ಮಾಡಿದ್ರು, ಮೋಶೆಯ ನಾಯಕತ್ವದಲ್ಲಿ ಹಾಲು ಜೇನು ಹರಿಯುವ ದೇಶಕ್ಕೆ ಕರಕೊಂಡು ಹೋಗುವಂತಹ ಒಂದು ಪ್ರಕ್ರಿಯೆ. ಐಗುಪ್ತ ದೇಶದಿಂದ ಹೊರಟು ಬಂದಂತಹ ಇಸ್ರಾಯೇಲ್ ಸಮೂಹ ಅಥವಾ ಇಬ್ರಿಯ ಸಮೂಹ ಸೀನಾಯಿ ಪರ್ವತದ ಬಳಿಗೆ ಬಂದಂತಹ ಸಂದರ್ಭದಲ್ಲಿ ಯೆಹೋವನು ಮೋಶೆಯನ್ನ ಸೀನಾಯಿ ಪರ್ವತಕ್ಕೆ ಕರೆಸಿ ಅವರಿಗೆ ಕೆಲವು ಆಜ್ಞೆಗಳನ್ನ, ದಶಾಜ್ಞೆಗಳನ್ನ, ಕೆಲವು ನಿಯಮಗಳನ್ನ ಕೊಡುವಂಥದ್ದಾಗಿ ನಾವು ನೋಡುತ್ತೇವೆ. ಹೀಗೆ ದೇವರು ನಿಯಮಗಳನ್ನ ಕೊಡುವಂತಹ ಸಂದರ್ಭದಲ್ಲಿ ದೇವರು ಕೊಟ್ಟಿರುವಂತಹ ದಶಾಜ್ಞೆಗಳಲ್ಲಿ 4ನೇ ಆಜ್ಞೆ ಎನ್ನುವಂಥದ್ದು ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವಂಥದ್ದು. ನೋಡಿ, ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡಿದಂಥದ್ದು, ಆತನು 7ನೇ ದಿನವನ್ನು ಪರಿಶುದ್ಧ ದಿನವೆಂಬುದಾಗಿ ಆಶೀರ್ವಾದ ಮಾಡ್ದ ಎಂಬುದಾಗಿ. ಆದರೆ ಅಬ್ರಹಾಮನ ದೇವರು ಕರೆದರು. ಅಬ್ರಹಾಮನ ಮೂಲಕವಾಗಿ ದೇವರು ಇಸ್ರಾಯೇಲ್ಯರನ್ನು ತನ್ನ ಸ್ವಕೀಯ ಪ್ರಜೆಯನ್ನಾಗಿ ಆದುಕೊಂಡ. ಹೀಗೆ ದೇವರು ಅಬ್ರಹಾಮನ ಮೂಲಕ ತನಗೋಸ್ಕರವಾಗಿ ಒಂದು ಜನಾಂಗವನ್ನ ಆದುಕೊಂಡಂತಹ ಜನಾಂಗಕ್ಕೆ ಕೆಲವು ನಿಯಮಗಳನ್ನ, ಕೆಲವು ಆಜ್ಞೆಗಳನ್ನ ಕೊಡುವಂಥದ್ದಾಗಿ ನೋಡುತ್ತೇವೆ. ಆ ಆಜ್ಞೆಗಳಲ್ಲಿ ಒಂದು ಆಜ್ಞೆ ಎನ್ನುವಂಥದ್ದು ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವಂಥದ್ದು. 9ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಯೇಸುದಲ್ಲಿ ಸರ್ವಶಕ್ತನಾದ ದೇವರು ಹೇಳುವಂಥದ್ದು, 6 ದಿನಗಳಲ್ಲಿ ನೀವು ದುಡಿದು ನಿಮ್ಮ ಕೆಲಸವನ್ನು ಮಾಡಬೇಕು, 7ನೆಯ ದಿನದಲ್ಲಿ ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ, ಆ ದಿನದಲ್ಲಿ ನೀನು ಯಾವ ಕೆಲಸವನ್ನು ಮಾಡಬಾರದು. ಅದು ಮಾತ್ರವಲ್ಲ, ನಿನ್ನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಗಂಡಾಳು, ಹೆಣ್ಣಾಳು, ಪಶುಗಳು, ನಿನ್ನ ಊರಲ್ಲಿ ಇರುವ ಅನ್ಯ ದೇಶದವರು ಯಾವ ಕೆಲಸವನ್ನು ಮಾಡಬಾರದು. ದೇವರು ಒಂದು ವಿಶ್ರಾಂತಿಯನ್ನ ಕೊಡುವಂತವನಾಗಿದ್ದಾನೆ. ಯಾಕಂದ್ರೆ ದೇವರಿಗೆ ಗೊತ್ತು, ಪ್ರತಿ ಮನುಷ್ಯರಿಗೆ ವಿಶ್ರಾಂತಿ ಬಹಳ ಪ್ರಾಮುಖ್ಯ. ನಾನು ಪ್ರಾರಂಭದಲ್ಲಿ ಹೇಳಿದೆ, 21ನೇ ಶತಮಾನದಲ್ಲಿ ಜೀವಿಸುತ್ತಿರುವ ನಮಗೆ ನಾವು ವಿಶ್ರಾಂತಿ ಇಲ್ಲದ ಚಟುವಟಿಕೆಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ. ನೋಡಿ, 3 ವರ್ಷ ಪ್ರಾಯವಿರುವಂತಹ ಒಬ್ಬ ಮಗು ಅಥವಾ LKGಗೆ ಹೋಗುವಂತಹ ಒಬ್ಬ ಮಗು ಮುಂಜಾನೆ ತನ್ನ ಕಾರ್ಯ ಚಟುವಟಿಕೆಯನ್ನ ಪ್ರಾರಂಭ ಮಾಡಿದ್ರೆ, ಈಗಿನ ಪರಿಸ್ಥಿತಿಯಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಶಾಲೆಗೆ ಹೋಗ್ತಾರೆ. ಶಾಲೆ ಮುಗಿದ ಮೇಲೆ ಬೇರೆ ಅನೇಕ ವಿಧವಾದ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾರೆ. ಅದು ಕ್ರೀಡೆ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು. ಹೀಗೆ ಒಂದರ ಹಿಂದೆ ಒಂದಂತೆ ನಿರಂತರವಾದ ಅಭ್ಯಾಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಾರೆ. ಮಕ್ಕಳಿಗೆ ಯಾವ ವಿಧವಾದ ವಿಶ್ರಾಂತಿಯನ್ನು ನಾವು ಕಾಣೋದೇ ಇಲ್ಲ. ದೇ ಆರ್ ಬಿಸಿ 24/7, 24x7 ಎನ್ನುವ ರೀತಿಯಲ್ಲಿ ನಮ್ಮ ಮಕ್ಕಳು ಏನಾಗಿದ್ದಾರೆ, ವಿಭಿನ್ನವಾದ ಚಟುವಟಿಕೆಗಳಲ್ಲಿ ತಲ್ಲೀನರಾಗಿದ್ದಾರೆ. ತಂದೆ ತಾಯಿಗಳಾದ ನಾವುಗಳು ನಮ್ಮ ಮಕ್ಕಳ ಕುರಿತಾಗಿ ಕಿಂಚಿತ್ತು ಯೋಚನೆ ಮಾಡೋದಿಲ್ಲ. ಅವರಿಗೆ ವಿಶ್ರಾಂತಿ ಬೇಕು ಎಂಬುದಾಗಿ ನಾವು ನೆನೆಸೋದಿಲ್ಲ. ನಾವು ಹೇಳುವಂಥದ್ದು, ಇಂತಹ ಅಭ್ಯಾಸಗಳ ಮೂಲಕವಾಗಿ ಅವರು ಉತ್ತಮ ಪ್ರಜೆಗಳಾಗಿ ಮಾರ್ಪಡುತ್ತಾರೆ. ಆದರೆ ಅವರ ಮೆದುಳಿಗೆ ಬೇಕಾದಂತಹ ವಿಶ್ರಾಂತಿಯನ್ನು ನಾವು ಕೊಡದೆ ಹೋಗುವಂಥದ್ದು ಅತ್ಯಂತ ದುರದೃಷ್ಟಕರವಾದಂಥದ್ದು. ಅನೇಕರು ನೆನೆಸ್ತಾರೆ, ವಿದ್ಯಾರ್ಥಿ ಜೀವಿತದ ನಂತರವಾಗಿ ಅವರ ಚಟುವಟಿಕೆ ಕಡಿಮೆ ಆಗ್ತದೆ ಎಂಬುದಾಗಿ. ಆದರೆ ಅದಾದ ನಂತರವಾಗಿ ಅವರು ಕೆಲಸಕ್ಕೆ ಸೇರ್ತಾರೆ. ಉದ್ಯೋಗಕ್ಕೆ ಸೇರಿದ ಮೇಲೆ ಅಲ್ಲೂ ಸಹ ಉದ್ಯೋಗದ ವಿಚಾರದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳುವುದಕ್ಕೆ ಆಗದೆ ಪರಿತಪಿಸುವಂಥದ್ದನ್ನು ನಾವು ನೋಡುತ್ತೇವೆ. ಇನ್ನು ಕೆಲವರು ಹೇಳ್ತಾರೆ, ವಿಶ್ರಾಂತಿ ಉದ್ಯೋಗದ ನಂತರ ಉದ್ಯೋಗದಿಂದ ನಿವೃತ್ತಿಯನ್ನು ಹೊಂದಿ
ವಿಶ್ರಾಂತಿಯನ್ನು ಪಡೆದುಕೊಳ್ಬೋದು ಎಂಬುದಾಗಿ. ಆದರೆ ಅಲ್ಲೂ ಸಹ ಅವರಿಗೆ ಅದು ಲಭಿಸದೇ ಇರುವಂಥದ್ದಾಗಿದೆ. ಇಲ್ಲಿ ಸರ್ವಶಕ್ತನಾದ ದೇವರು ಇಸ್ರಾಯೇಲ್ಯರಿಗೆ ದಶಾಜ್ಞೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿರುವಂಥದ್ದು, ನೀವು 6 ದಿವಸ ಏನ್ ಮಾಡಬೇಕು, ನಿಮ್ಮ ದಿನನಿತ್ಯದ ಕೆಲಸವನ್ನ ಮಾಡಬೇಕು. ಆದರೆ 7ನೇ ದಿನ ದೇವರಿಗೆ ಮೀಸಲಾದ ದಿನವಾಗಿರಲಾಗಿ ಆ ದಿನದಲ್ಲಿ ನೀವು ಯಾವ ವಿಧವಾದ ಕೆಲಸವನ್ನ ಮಾಡಬಾರದು. ನೀವು ಮಾತ್ರವಲ್ಲ, ನಿಮ್ಮ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ, ನಿಮ್ಮ ಮನೆಯಲ್ಲಿರುವಂಥ ಗಂಡು ದಾಸನಾಗಲಿ ಹೆಣ್ಣು ದಾಸನಾಗಲಿ, ನಿಮ್ಮ ಮನೆಯಲ್ಲಿರುವಂಥ ಪಶುಗಳಾಗಲಿ, ನಿಮ್ಮ ಮನೆಯಲ್ಲಿರುವಂಥ ಅನ್ಯ ದೇಶದವನಾಗಲಿ, ಯಾರು ಸಹ ಯಾವ ವಿಧವಾದ ಕೆಲಸವನ್ನ ಮಾಡಬಾರ್ದು. ಅವತ್ತು ಅವರಿಗೆ ವಿಶ್ರಾಂತಿಯನ್ನ ಕೊಡಬೇಕು. ಪ್ರಿಯರೇ, ಇಂದು ನಾವು ವಾಸಿಸುವಂತಹ ಈ ಲೋಕದಲ್ಲಿ ಈ ವಿಶ್ರಾಂತಿ ಎನ್ನುವಂಥದ್ದು ಏನಾಗಿದೆ, ಒಂದು ಮರೀಚಿಕೆಯಾಗಿದೆ. ನೋಡಿ, ದೇವರು ತನ್ನ ಸೃಷ್ಟಿಯಲ್ಲಿಯೇ ಮನುಷ್ಯರಿಗೆ ಅಥವಾ ಮನುಕುಲಕ್ಕೆ ಒಂದು ಉಚಿತವಾದ ಉಡುಗೊರೆಯನ್ನು ಕೊಟ್ಟಿದ್ದಾನೆ. ಆ ಉಡುಗೊರೆ ಏನಾಗಿದೆ, ವಿಶ್ರಾಂತಿ. ಅದನ್ನೇ 20ನೇ ವಿಭಜನಕಾಂಡ 20ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ದೇವರು ಹೇಳಿರುವಂಥದ್ದು, 6 ದಿವಸ ನೀನು ಕೆಲಸವನ್ನ ಮಾಡು, ಆದರೆ 7ನೇ ದಿನ ನೀನೇನ್ ಮಾಡಬೇಕು, ವಿಶ್ರಾಂತಿಯನ್ನು ತೆಗೆದುಕೊಳ್ಬೇಕು. ನೋಡಿ, ಆದಿಕಾಂಡ ಪುಸ್ತಕಕ್ಕೆ ಬರುವಂತಹ ಸಂದರ್ಭದಲ್ಲಿ ಅವ್ಯವಸ್ಥೆಯಲ್ಲಿ ಇದ್ದಂಥದ ಎಲ್ಲವನ್ನು ದೇವರು ಒಂದು ವ್ಯವಸ್ಥಿತವಾದ ರೀತಿಗೆ ತಂದು ವಿಶ್ರಾಮವನ್ನು ತೆಗೆದುಕೊಂಡ ಎಂಬುದಾಗಿ. ವಿಮೋಚನಕಾಂಡ ಪುಸ್ತಕಕ್ಕೆ ಬರುವಂತಹ ಸಂದರ್ಭದಲ್ಲಿ ದೇವರು ನಮಗೆ ಹೇಳಿರುವಂಥದ್ದು, 6 ದಿವಸ ನಿಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನ ಮಾಡಿ 7ನೇ ದಿನದಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳ್ರಿ. ವಿಶ್ರಾಂತಿ ಕೇವಲ ನಮ್ಮ ಶರೀರಕ್ಕೆ ಮಾತ್ರವಲ್ಲ, ನಮ್ಮ ಮನಸ್ಸಿಗೂ ಹಾಗೂ ನಮ್ಮ ಆಧ್ಯಾತ್ಮಿಕತೆಗೂ ಅತ್ಯಮೂಲ್ಯವಾಗಿರುವಂಥದ್ದಾಗಿದೆ. ಆದರೆ ಇವತ್ತು ಪ್ರಿಯರೇ, ನಾವು ಈ ಒಂದು ವಿಶ್ರಾಂತಿಯನ್ನ, ಈ ಒಂದು ವಿರಾಮವನ್ನ ತೆಗೆದುಕೊಳ್ಳುವಂಥವರಾಗಿದ್ದೇವಾ ಎಂಬ ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ಆದರೆ ನೋಡಿ, ವಿಮೋಚನಾಕಾಂಡ ಪುಸ್ತಕದಲ್ಲಿ ದೇವರು ಸಬ್ಬತ್ ದಿನವನ್ನು ದೇವರ ದಿನವೆಂಬುದಾಗಿ ಆಚರಿಸಬೇಕು ಎಂಬುದಾಗಿ ಏನು ಮಾಡಿದ್ರು, ದೇವರು ಅವರಿಗೆ ಒಂದು ದಶಾಜ್ಞೆಗಳಲ್ಲಿ 4ನೇ ಆಜ್ಞೆಯಾಗಿ ದೇವರು ಅದನ್ನು ಕೊಟ್ಟರು. ಆದರೆ ಕಾಲಾಂತರದಲ್ಲಿ ಯಹೂದ್ಯರಲ್ಲಿ ಏನಾಯಿತು, ಈ ಒಂದು ಆಜ್ಞೆಗೆ ಸುಮಾರು 39 ಸಬ್ ಆಜ್ಞೆಗಳನ್ನ ಸೇರಿಸ್ಬಿಟ್ರು. ಅದರಲ್ಲಿ ಇಲ್ಲಿ ದೇವರು ಹೇಳಿರುವಂಥದ್ದು, ನೀವು 6 ದಿನ ಕೆಲಸ ಮಾಡಿ 7ನೇ ದಿನ ಬಿಟ್ಬಿಡಿ. ಆದರೆ ಇಲ್ಲಿ ಯಹೂದ್ಯರೇನು ಮಾಡಿದ್ರು, ಅವರ ಒಂದು ಇಬ್ರಿಯ ಭಾಷೆಯಲ್ಲಿ 39 ಮೆಲಾಕೋಟ್. ಸೊ ಮೆಲಾಕೋಟ್ ಅನ್ನುವಂಥದ್ದು ನಿಷೇಧಿತ ಕೆಲಸಗಳು. ಈ ನಿಷೇಧಿತ ಕೆಲಸಗಳಲ್ಲಿ ಯಹೂದ್ಯರು ಸೇರಿಸಿರುವಂಥದ್ದು, ಈ 21ನೇ ಶತಮಾನದಲ್ಲಿ ಯಹೂದ್ಯರು ಸೇರಿಸಿರುವಂಥದ್ದು, ಈ ಒಂದು ಯು ಶುಡ್ ನಾಟ್ ಲಿಫ್ಟ್ ದ ಮೊಬೈಲ್, ನೀವು ಮೊಬೈಲ್ ಅನ್ನು ಸಹ ಕೈಯಲ್ಲಿ ಎತ್ಕೊಳ್ಬಾರದು ಎಂಬುದಾಗಿ. ಇದ್ಯಾವು ದೇವರು ಹೇಳಿದಂತಹ ನಿಯಮಗಳಲ್ಲ. ಯಹೂದ್ಯರು ಅಥವಾ ಯಹೂದ್ಯ ಧಾರ್ಮಿಕ ನಾಯಕರುಗಳು ಜನರನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳುವುದಕ್ಕೋಸ್ಕರವಾಗಿ ಇಂತಹ ಕೆಲವು ನಿಯಮಗಳನ್ನ ಅವರು ಮಾಡಿದ್ರು. ನೋಡಿ, ಆದಿಕಾಂಡ ಪುಸ್ತಕದಲ್ಲಿ ಎಲ್ಲವೂ ಅವ್ಯವಸ್ಥೆಯಲ್ಲಿ ಬಿದ್ದಿತ್ತು. ಎಲ್ಲವೂ ಏನಾಗಿತ್ತು, ಕೆಯೋಸ್ ಆಗಿತ್ತು. ಕೆಯೋಸ್ ಆಗಿದ್ದಂತಹ ಅವ್ಯವಸ್ಥೆಯಲ್ಲಿ ಬಿದ್ದಂಥದ್ದನ್ನ ದೇವರು 6 ದಿನಗಳ ಸೃಷ್ಟಿಗಳ ಮೂಲಕವಾಗಿ ಒಂದು ವ್ಯವಸ್ಥಿತವಾದ ರೀತಿಗೆ ತಂದು 7ನೇ ದಿನವನ್ನು ದೇವರ ದಿನವಾಗಿ ಪ್ರತ್ಯೇಕಿಸಿರುವಾಗ, ಕಾಲಾಂತರದಲ್ಲಿ ಇದೇ ಯಹೂದ್ಯರು ಏನು ಮಾಡಿದ್ರು,
ವ್ಯವಸ್ಥಿತವಾಗಿದ್ದಂತಹ ಪದ್ಧತಿಯನ್ನ ತಿರುಗಿ ತಮ್ಮದೇ ಆದ ನಿಯಮಗಳನ್ನ ಜಾರಿಗೆ ತರುವುದರ ಮೂಲಕ ತಿರುಗಿ ಅವ್ಯವಸ್ಥೆಗೆ ಅದನ್ನು ತೆಗೆದುಕೊಂಡು ಹೋಗುವಂಥದ್ದಾಗಿ ನಾವು ನೋಡುತ್ತೇವೆ. ನೋಡಿ, ನಾವು ಮಾರ್ಕನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಸಬ್ಬತ್ ದಿನದಲ್ಲಿ ಒಬ್ಬ ವ್ಯಕ್ತಿಯನ್ನ ಸೌಖ್ಯಪಡಿಸಿದರ ಕುರಿತಾಗಿ ನಾವು ನೋಡುತ್ತೇವೆ. ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಈ ರೀತಿಯಾಗಿ, ಒಂದಾನೊಂದು ದಿನದಲ್ಲಿ ಎಂಬುದಾಗಿ ಅಥವಾ ಇನ್ನೊಂದು ಸಮಯದಲ್ಲಿ ಯೇಸು ಯಹೂದ್ಯರ ಸಭಾಮಂದಿರಕ್ಕೆ, ಅಂದರೆ ಸಬ್ಬತ್ ದಿನದಲ್ಲಿ ಸಭಾಮಂದಿರಕ್ಕೆ ಹೋದಾಗ ಅಲ್ಲಿ ಕೈ ಬತ್ತಿ ಹೋಗಿದ್ದ ಒಬ್ಬ ವ್ಯಕ್ತಿಯನ್ನ ಕಾಣ್ತಾ ಇದ್ದಾನೆ. ಅಂದಿನ ಧಾರ್ಮಿಕ ನಾಯಕರುಗಳು ಯೇಸುವಿನ ಮೇಲೆ ತಪ್ಪನ್ನು ಹೊರಿಸುವುದಕ್ಕೆ ಸಂದರ್ಭವನ್ನ ಕಾಯ್ತಾ ಇದ್ದಾರೆ. ದೇ ಆರ್ ಈಗರ್ಲಿ ವೇಟಿಂಗ್. ನೋಡಿ, ಯೇಸು ಸ್ವಾಮಿ ಸಬ್ಬತ್ ದಿನದಲ್ಲಿ ಅನೇಕ ರೋಗಿಗಳನ್ನ ಸೌಖ್ಯಪಡಿಸಿರುವಂತದ್ದಾಗಿ ನಾವು ನೋಡುತ್ತೇವೆ. 37 ವರ್ಷಗಳಿಂದ ಕುರಿ ಅಗಸೆ ಬಾಗಿಲಿನ ಬಳಿಯಲ್ಲಿ ಮಲಗಿದ್ದ ವ್ಯಕ್ತಿಯನ್ನ ಯೇಸು ಸ್ವಾಮಿ ಏನ್ ಮಾಡಿದ? ಸೌಖ್ಯಪಡಿಸಿದ. ಆಗ ಅಲ್ಲಿ ಬಂದಂತಹ ಧಾರ್ಮಿಕ ನಾಯಕರುಗಳು ಹೇಳಿದ್ರು, ನೀನು ಹಾಸಿಗೆಯನ್ನು ಎತ್ಕೊಂಡು ನಡಿಬಾರ್ದು, ಇವತ್ತು ಸಬ್ಬತ್ ಆಗಿದೆ. ಎಲ್ಲ ನಿಯಮಗಳು, ನಾನು ಹೇಳಿದಲ್ಲ 39 ನಿಯಮಗಳು ಏನ್ ಮಾಡಿದ್ರು? ಈ ಯಹೂದಿ ಧಾರ್ಮಿಕ ನಾಯಕರುಗಳು ಜನರನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳುವ ಸಲುವಾಗಿ ಜನರ ಮೇಲೆ ಏರ್ಬಿಟ್ರು. ಇವತ್ತು ನಮ್ಮ ಕ್ರೈಸ್ತ ಸಭೆಗಳಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಡಿನಾಮಿನೇಷನ್, ಎಲ್ಲ ಪಂಗಡಗಳಲ್ಲಿ ಇಂತಹ ಕೆಲವು ಕಪಿಮುಷ್ಟಿ ನಿಯಮಗಳು ಇಂದಿನ ಧಾರ್ಮಿಕ ನಾಯಕರುಗಳು ಎಂಬುದಾಗಿ ಸ್ವಯಂ ಕರೆಸಿಕೊಳ್ಳುವಂತವರು ನಮ್ಮ ಮೇಲೆ ಏನಿರುವಂತದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ನಾವು ಇವುಗಳ ಕುರಿತಾಗಿ ಬಹಳ ಜಾಗರೂಕರಾಗಿರಬೇಕು. ಇಲ್ಲಿ ಯೇಸು ಸ್ವಾಮಿ ಅಂದಿನ ಧಾರ್ಮಿಕ ನಾಯಕರುಗಳ ಮನಸ್ಥಿತಿಯನ್ನ ಬಲ್ಲವನಾದದರ ಫಲವಾಗಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ, ಯಾವುದು ಒಳ್ಳೆಯದು? ಸಬ್ಬತ್ ದಿನದಲ್ಲಿ ಮೇಲನ್ನು ಮಾಡುವುದೋ ಕೇಡನ್ನು ಮಾಡುವುದೋ? ವಿಚ್ ಇಸ್ ಗುಡ್? ಯೇಸುವಿನ ಪ್ರಶ್ನೆಗೆ ಈ ಅಂದಿನ ಧಾರ್ಮಿಕ ನಾಯಕರುಗಳಿಂದ ಒಂದು ಸರಿಯಾದಂತಹ ಉತ್ತರ ಕೊಡುವುದಕ್ಕೆ ಸಾಧ್ಯವಿಲ್ಲ. ಕಾರಣ, ಈ ನಿಯಮಗಳನ್ನ ಮಾಡಿರುವಂತವರೇ ಈ ವ್ಯಕ್ತಿಗಳು. ನೋಡಿ, ಇಲ್ಲಿ ಯೇಸು ಸ್ವಾಮಿ ಆ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ದಾನೆ? ಕೈ ಬತ್ತಿ ಹೋದ ವ್ಯಕ್ತಿಯನ್ನು ಅವರ ನಡುವೆ ನಿಲ್ಲಿಸಿ ಅವರ ಕಣ್ಣೆದುರಿಗೆ ಆ ವ್ಯಕ್ತಿಗೆ ಹೇಳುವಂಥದ್ದು, ನಿನ್ನ ಕೈಯನ್ನು ಚಾಚು. ಇಲ್ಲಿ ಯೇಸು ಸ್ವಾಮಿ ಬೇರೆ ಯಾವುದೇ ರೀತಿ ಮ್ಯಾಜಿಕ್ ಅನ್ನು ಮಾಡ್ತಾ ಇಲ್ಲ. ಯೇಸು ಸ್ವಾಮಿ ಅವನ ತಲೆ ಮೇಲೆ ಕೈ ಇಡ್ತಾ ಇಲ್ಲ. ಯೇಸು ಸ್ವಾಮಿ ಎಣ್ಣೆ ಹಚ್ಚುತ್ತಾ ಇಲ್ಲ. ಇವತ್ತು ನಾವು ಇಂತಹ ಮ್ಯಾಜಿಕ್ ಅನ್ನು ಮಾಡ್ತೇವೆ. ತಲೆ ಮೇಲೆ ಕೈ ಇಡೋದು, ಎಣ್ಣೆ ಹಚ್ಚೋದು, ಪ್ರಾರ್ಥನೆ ಮಾಡಿ ಎಣ್ಣೆನ ಮನೆ ಕಳಿಸ್ಕೊಡೋದು. ಕೆಲವು ಸಭೆಗಳಲ್ಲಿ ಎಣ್ಣೆಯನ್ನ ಪ್ರಾರ್ಥನೆ ಮಾಡಿ ಮಾರ್ತಾರೆ, ನೀರನ್ನ ಮಾರ್ತಾರೆ. ಇವೆಲ್ಲ ಅವರವರ ಸ್ವಾರ್ಥ ಲಾಭಕ್ಕೋಸ್ಕರವಾಗಿ. ನೋಡಿ, ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಆ ವ್ಯಕ್ತಿಗೆ ನಿನ್ನ ಕೈಯನ್ನು ಚಾಚು. ಆ ವ್ಯಕ್ತಿ ಕೈಯನ್ನು ಚಾಚುತ್ತಲೇ ಏನಾಯ್ತು? ಅವನಿಗೆ ಪೂರ್ಣವಾದ ಬಿಡುಗಡೆ ಉಂಟಾಯಿತು. ನೋಡಿ, ಇಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ? ಸಬ್ಬತ್ ದಿನದಲ್ಲಿ ಅವ್ಯವಸ್ಥೆಯಿಂದ ಕೂಡಿದ ವ್ಯಕ್ತಿಯ ಜೀವಿತದಲ್ಲಿ ಒಂದು ವ್ಯವಸ್ಥೆಯನ್ನು ತರ್ತಾ ಇದ್ದಾನೆ. ನಮ್ಮ ಶೀರ್ಷಿಕೆ ಅನ್ನುವಂಥದ್ದು ಸಬ್ಬತ್ ಸೃಷ್ಟಿಯ ಸಂಪೂರ್ಣತೆಗೆ ಕೊಂಡೊಯ್ಯುವಂಥದ್ದು. ಈ ವ್ಯಕ್ತಿ ಅಂಗವೈಕಲ್ಯವನ್ನು ಅನುಭವಿಸುವಂತ ವ್ಯಕ್ತಿ. ಅವನ ಶಾರೀರಿಕ ಒಂದು ಸಂಪೂರ್ಣತೆಯನ್ನು ಹೊಂದಿಕೊಳ್ಳಿಲ್ಲ. ಆದ್ರೆ ದೇವರು ಸಬ್ಬತ್ ದಿನದಲ್ಲಿ ಏನ್ ಮಾಡ್ತಾ ಇದ್ದಾನೆ? ಅವನ ಜೀವಿತದ ಒಂದು ಪರಿಪೂರ್ಣತೆಯನ್ನು ಕೊಡ್ತಾ ಇದ್ದಾನೆ. ಈ ಮುಂಜಾನೆಯಲ್ಲಿ ನನ್ನನ್ನು ಕೇಳುವ ಪ್ರೀತಿಯ ದೇವಜನರೇ,
ಸಬ್ಬತ್ ಅನ್ನುವಂಥದ್ದು, ಸೊ ವಿ ಹ್ಯಾವ್ ಟು ಡೂ ಸಮ್ ಗುಡ್ ಥಿಂಗ್ಸ್, ಕೆಲವು ಒಳ್ಳೆ ಕಾರ್ಯಗಳನ್ನು ಮಾಡುವಂಥದ್ದು. ಇವತ್ತು ಕ್ರೈಸ್ತರಾದ ನಾವುಗಳು ಆ ಒಳ್ಳೆಯ ಸಮಾಜದವನ ಕಥೆಯಲ್ಲಿ ಇಬ್ಬರು ವ್ಯಕ್ತಿಗಳನ್ನ ನಾವು ಕಾಣ್ತೇವೆ. ಒಬ್ಬ ಯಾಜಕ, ಇನ್ನೊಬ್ಬ ಶಾಸ್ತ್ರಿ. ಶಾಸ್ತ್ರಿಯಾದವರು ಏನ್ ಮಾಡ್ದ? ಗಾಯದಿಂದ ಬಿದ್ದಂತ ವ್ಯಕ್ತಿಯನ್ನ ನೋಡಿ ಓರೆಯಾಗಿ ಹೋದ. ಯಾಜಕ ಏನ್ ಮಾಡ್ದ? ಅದೇ ರೀತಿ ಓರೆಯಾಗಿ ಓಡ್ದ. ಆದರೆ ಒಬ್ಬ ಯಾರು ಸಮಾರ್ಯದವ್ರು ಏನ್ ಮಾಡ್ದ? ಅವನ ಗಾಯವನ್ನ ಕಟ್ಟಿ ಅವನನ್ನ ತನ್ನ ವಾಹನ ಪಶುವಿನ ಮೇಲೆ ಹೊತ್ಕೊಂಡು ಛತ್ರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅವನನ್ನ ಶುಶ್ರೂಷೆಗೆ ಏನ್ ಮಾಡ್ದ? ಅವನ ಶುಶ್ರೂಷೆ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಇವತ್ತು ಕ್ರೈಸ್ತರಾದ ನಾವುಗಳು ಪ್ರತ್ಯೇಕವಾಗಿ ಆ ಭಾನುವಾರ ದೇವರನ್ನ ಆರಾಧಿಸುವ ದಿನವಾಗಿದ್ರೆ ನಾವು ಆರಾಧನೆಗೋಸ್ಕರವಾಗಿ ಹೋಗುವಂತಹ ಸಂದರ್ಭದಲ್ಲಿ ನಮ್ಮ ಮುಂಭಾಗದಲ್ಲಿ ಯಾವುದಾದ್ರೂ ವ್ಯಕ್ತಿ ಅಪಘಾತದಲ್ಲಿ ಒಳಪಟ್ಟು ಮಲಗಿದ್ರೆ ನಾವು ಅದನ್ನ ಬದಿಗೊತ್ತಿ ನಾವೇನ್ ಮಾಡ್ತೇವೆ? ಆರಾಧನೆಗೆ ಹೋಗ್ತೇವೆ. ಆದ್ರೆ ಯೇಸು ಸ್ವಾಮಿ ಹೇಳಿರುವಂತ ಮಾತನ್ನ ಮರ್ತೋಗ್ಬಿಡ್ತೇವೆ. ಯೇಸು ಸ್ವಾಮಿ ಹೇಳಿರುವಂತದ್ದು, ಇಫ್ ಯು ಲವ್ ಮೀ ಯು ಶುಡ್ ಒಬೇ ಮೈ ಕಮಾಂಡ್. ನೀವು ನನ್ನನ್ನು ಪ್ರೀತಿಸುವುದಾದ್ರೆ ನನ್ನ ಆಜ್ಞೆಗಳನ್ನ ಕೈಕೊಳ್ಬೇಕು. ಏನು ದೇವರ ಆಜ್ಞೆ? ಲವ್ ಯುವರ್ ನೈಬರ್. ನಿನ್ನ ನೆರೆಯವನನ್ನ ಪ್ರೀತಿ ಮಾಡ್ರಿ, ನಿಮ್ಮ ವೈರಿಗಳನ್ನ ಪ್ರೀತಿ ಮಾಡ್ರಿ. ಸೊ ಇದನ್ನ ನಾವು ಮಾಡುವುದರಲ್ಲಿ ನಾವು ಸೋತೋಗ್ಬಿಟ್ಟಿದ್ದೇವೆ. ನೋಡಿ, ಕೇವಲ ಸಬ್ಬತ್ ಅನ್ನುವಂಥದ್ದು ಲೌಕಿಕವಾಗಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳುವಂಥದ್ದು ಮಾತ್ರವಲ್ಲ. ಸಬ್ಬತ್ ಅನ್ನುವಂಥದ್ದು ಕೇವಲ ಕರುಣೆಯನ್ನ ತೋರಿಸುವಂಥದ್ದು ಮಾತ್ರವಲ್ಲ. ಮತ್ತು ಸಬ್ಬತ್ ಏನಾಗಿದೆ? ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 2ರಿಂದ 11 ವಾಕ್ಯಗಳನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಅಲ್ಲಿ ಕೆಲವು ವಿಚಾರಗಳು ಬರೆಯಲ್ಪಟ್ಟಿರುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರತ್ಯೇಕವಾಗಿ ಅದರ 5ನೇ ವಾಕ್ಯದಲ್ಲಿ ದೇವರು ಇಸ್ರಾಯೇಲ್ ಮಕ್ಕಳಿಗೆ ಹೇಳ್ತಾ ಇದ್ದಾನೆ, ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದಿಲ್ಲ. ಯಾತಕ್ಕೋಸ್ಕರವಾಗಿ ಇಂತಹ ಒಂದು ಮಾತನ್ನ ದೇವರು ಹೇಳಿದ್ರು ಎಂಬುದಾಗಿ ನಾವು ನೋಡುವಂತಹ ಸಂದರ್ಭದಲ್ಲಿ ಅವರು ಇಸ್ರಾಯೇಲ್ ಮಕ್ಕಳು ತಮ್ಮ ಮರುಭೂ ಯಾತ್ರೆಯಲ್ಲಿ ದೇವರ ಆಜ್ಞೆಗೆ ಅವಿಧೇಯರಾಗಿ ನಡೆದರು. ಮರಿಬಾದಲ್ಲಿ ಮಸ್ಸಾದಲ್ಲಿ ಬಂದಂತಹ ಸಂದರ್ಭದಲ್ಲಿ ಕುಡಿಯುವುದಕ್ಕೆ ನೀರಿಲ್ಲದೆ ಪರಿತಪಿಸುವಂತಹ ಸಂದರ್ಭದಲ್ಲಿ ಅವರು ಮೋಶೆಗೆ ವಿರೋಧವಾಗಿ, ಯೆಹೋವನಿಗೆ ವಿರೋಧವಾಗಿ ಗುಣಗುಟ್ಟಿದ್ರು. ಆ ಸಂದರ್ಭದಲ್ಲಿ ದೇವರು ಹೇಳ್ತಾ ಇದ್ದಾನೆ, ಇವರು ವಿಶ್ರಾಂತಿಯನ್ನು ಅನುಭವಿಸೋದಿಲ್ಲ. ಏನು ವಿಶ್ರಾಂತಿಯನ್ನು ಅನುಭವಿಸೋದಿಲ್ಲ ಅಂತ ಹೇಳಿದ್ರೆ, ಸೊ ಇಲ್ಲಿ ದೇವರು ನಮಗೆ ಕೊಟ್ಟಿರುವಂತಹ ವಿಶ್ರಾಂತಿ ಏನಾಗಿದೆ ನೋಡಿ. 10ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಇಬ್ರಿಯ ಪತ್ರಿಕೆ 4ನೇ ಅಧ್ಯಾಯ 10ನೇ ವಾಕ್ಯ ಹೇಗೆಂದರೆ, ದೇವರು ತನ್ನ ಕೆಲಸವನ್ನು ಮುಗಿಸಿ ಹೇಗೆ ವಿಶ್ರಮಿಸಿಕೊಂಡನೋ ಹಾಗೆಯೇ ಆತನ ವಿಶ್ರಾಂತಿಯಲ್ಲಿ ಸೇರಿರುವವರು ಸಹ ತನ್ನ ಕೆಲಸವನ್ನು ಮುಗಿಸಿ ಕೊಂಡಿದ್ದಾನೆ. ಆದುದರಿಂದ ನಾವು ಆ ವಿಶ್ರಾಂತಿಯಲ್ಲಿ ಸೇರುವುದಕ್ಕೆ ಪ್ರಯಾಸ ಪಡೋಣ. ನಮ್ಮಲ್ಲಿ ಒಬ್ಬರಾದರೂ ಅವರ ಅವಿಧೇಯತ್ವವನ್ನು ಅನುಸರಿಸುವವರಾಗಬಾರದು. ಸೊ ನಮಗೆ ದೇವರು ಕೊಟ್ಟಿರುವಂತಹ ವಿಶ್ರಾಂತಿ, ಯೋಹಾನನ ಬರೆದ ಸುವಾರ್ತೆ 4ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗ್ತೇನೆ, ಸ್ಥಳವು ಸಿದ್ಧವಾದ ಮೇಲೆ ನಾನು ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ, ನಾನಿರುವಲ್ಲಿ ನೀವಿರಬೇಕು. ಅಂದ್ರೆ ದೇವರು ನಮಗಾಗಿ ಒಂದು ವಿಶ್ರಾಂತಿಯನ್ನು ಸಿದ್ಧ ಮಾಡ್ತಾ ಇದ್ದಾನೆ. ಈ ವಿಶ್ರಾಂತಿಗೆ ನಾವು ಬಾಧ್ಯಸ್ಥರಾಗಬೇಕಾದರೆ ನಾವೇನ್ ಮಾಡಬೇಕು? ಇಸ್ರಾಯೇಲ್ ಮಕ್ಕಳು ಅವಿಧೇಯತ್ವದಿಂದ ದೇವರ ವಿಶ್ರಾಂತಿಯನ್ನು ಸೇರದೆ ಹೋದ್ರು. ನೋಡಿ, ಮೋಶೆಯ ನಾಯಕತ್ವದಲ್ಲಿ ಎ ಗ್ರೇಟ್ ಪೀಪಲ್, ದೊಡ್ಡ ಒಂದು ಜನಸಮೂಹ ಏನ್ ಮಾಡ್ತು? ವಾಗ್ದತ್ತ ಕಾನಾನ್ ದೇಶವನ್ನ ಹೊಂದಿಕೊಳ್ಳುವುದಕ್ಕೆ ಪ್ರಯಾಣ ಮಾಡಿದ್ರು. ಆದ್ರೆ ನಾವು ಚರಿತ್ರೆಯಲ್ಲಿ ನೋಡುವಂಥದ್ದು, ಅಲ್ಲಿಂದ ಐಗುಪ್ತದಿಂದ ಹೊರಟು ಬಂದಂತಹ ಜನ ಸಮೂಹದಲ್ಲಿ
ಯೋಶುವನು ಕಾಲೇಬನು ಹೊರತುಪಡಿಸಿ ಯಾವ ವ್ಯಕ್ತಿಯೂ ಸಹ ಏನ್ ಮಾಡಲಿಲ್ಲ, ಕಾನಾನ್ ದೇಶಕ್ಕೆ ಕಾಲಿಟ್ಟಿಲ್ಲ. ಎಲ್ಲರೂ ಮರುಭೂಮಿಯಲ್ಲಿ ನಾಶವಾಗಿ ಹೋಗ್ಬಿಟ್ರು, ಮರುಭೂಮಿಯಲ್ಲಿ ಹತರಾಗಿ ಹೋಗ್ಬಿಟ್ರು. ಕೆಲವು ವ್ಯಕ್ತಿಗಳು ಸ್ವಾಭಾವಿಕವಾದ ಮರಣವನ್ನು ಅನುಭವಿಸಿದ್ರೆ, ಕೆಲವು ವ್ಯಕ್ತಿಗಳು ದೈವಿಕ ನ್ಯಾಯವಿಧಿಯ ಮೂಲಕವಾಗಿ ಏನ್ ಮಾಡಿದ್ರು, ಮರಣವನ್ನು ಅನುಭವಿಸ್ಬಿಟ್ರು. ದೇ ಡಿಡ್ ಎಂಟರ್ಡ್. ನೋಡಿ, ದೇವರು ಒಳ್ಳೆಯ ಕಾರ್ಯಗಳ ಮೂಲಕವಾಗಿ ಏನ್ ಮಾಡ್ದ, ಒಂದು ಒಳ್ಳೆಯ ಕಾರ್ಯವನ್ನ ಆರಂಭ ಮಾಡಿ ಇಸ್ರಾಯೇಲ್ ಮಕ್ಕಳಿಗೆ ಒಂದು ವಿಶ್ರಾಂತಿಯನ್ನ, ಐಹಿಕವಾದ ವಿಶ್ರಾಂತಿಯನ್ನ ಕಾನಾನ್ ದೇಶದಲ್ಲಿ ಕೊಡುವುದಕ್ಕೆ ಏನ್ ಮಾಡ್ತಾ ಇದ್ದ, ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆದರೆ ಮಾರ್ಗ ಮಧ್ಯದಲ್ಲಿ ಏನ್ ಮಾಡಿದ್ರು, ಇವರು ದೇವರಿಗೆ ಅವಿಧೇಯರಾಗಿ ಹೋದದರ ಫಲವಾಗಿ ಮರುಭೂಮಿಯಲ್ಲಿ ಹತರಾಗಬೇಕಾಗಿ ಬಂದಿತ್ತು. ಹೊಸ ಒಡಂಬಡಿಕೆಯ ಪ್ರೀತಿಯ ದೇವ ಜನರೇ, ಇಲ್ಲಿ ಇಬ್ರಿಯ ಗ್ರಂಥಕರ್ತನು ನಮಗೆ ಹೇಳುವಂಥದ್ದು, ನಾವು ಆ ವಿಶ್ರಾಂತಿಯಲ್ಲಿ ಸೇರುವುದಕ್ಕೆ, ಯಾವ ವಿಶ್ರಾಂತಿ, ಭಾನುವಾರ ಸಿಕ್ಕುವಂತಹ ವಿಶ್ರಾಂತಿ ಅಲ್ಲ. ಇವತ್ತು ಕ್ರೈಸ್ತರಿಗೆ ಭಾನುವಾರ ಅನ್ನುವಂಥದ್ದು ಒಂದು ವಿಶ್ರಾಂತಿಯ ದಿನ. ಕ್ರೈಸ್ತರ ಭಾನುವಾರದ ವಿಶ್ರಾಂತಿ ದಿನ ಯಾವ ರೀತಿ ಎಂಬುದಾಗಿ ನೋಡುವಾಗ, ಬೆಳಗ್ಗೆ ಆರಾಧನೆಗೆ ಆಲಯಕ್ಕೆ ಹೋಗುವಂಥದ್ದು, 2 ತಾಸು 3 ತಾಸು ಅಲ್ಲಿ ಕುಳಿತುಕೊಳ್ಳುವಂಥದ್ದು, ಅಲ್ಲಿ ಹೋಗುವಂಥದ್ದಾಗಲಿ ಕುಳಿತುಕೊಳ್ಳುವಂಥದ್ದಾಗಲಿ ದೇವರನ್ನ ಆರಾಧಿಸುವುದಕ್ಕೋಸ್ಕರವಾಗಿ ಎಲ್ಲ, ಕೇವಲ ಹಾಜರಾತಿಗಾಗಿ ಮಾತ್ರ. ತದನಂತರ ಮನೆಗೆ ಬಂದು ಒಳ್ಳೆ ಬಾಡೂಟ ತಿಂದು ಸ್ವಲ್ಪ ಸ್ಪಿರಿಟ್ ಎಲ್ಲ ಹಾಕೊಂಡೊಳಗೆ ದಿನವನ್ನ ಕಳೆಯುವಂಥದ್ದು. ಇದು ಕೇವಲ ನಾಮಧೇಯ ಕ್ರೈಸ್ತರಲ್ಲಿ ಮಾತ್ರವಲ್ಲ, ನಾವು ದೇವರ ಅತಿ ಸಮೀಪದಲ್ಲಿ ಇರುವಂತ ಎಂಬುದಾಗಿ ಹೇಳುವಂತವರು ಸಹ ಇದೇ ರೀತಿಯಲ್ಲಿ ಹೋಗುವಂತವರಾಗಿದ್ದಾರೆ. ಸೊ ದೇವರು ಇಲ್ಲಿ ಬಯಸಿರುವಂತಹ ವಿಶ್ರಾಂತಿ ಎನ್ನುವಂಥದ್ದು ಭಾನುವಾರದ ವಿಶ್ರಾಂತಿ ಅಲ್ಲ. ಇಲ್ಲಿ ದೇವರು ಹೇಳಿರುವಂತಹ ವಿಶ್ರಾಂತಿ ನಿತ್ಯತ್ವದ ವಿಶ್ರಾಂತಿ. ಆ ನಿತ್ಯತ್ವದ ವಿಶ್ರಾಂತಿಯನ್ನ ನಾವು ಹೊಂದಿಕೊಳ್ಬೇಕಾದರೆ ನಾವೇನ್ ಮಾಡಬೇಕು, 6 ದಿನ ಕೆಲಸ ಮಾಡಬೇಕು. ಏನು 6 ದಿನ ಅಂದ್ರೆ, ನಮ್ಮ ಆ ಒಂದು ಪರಿಪೂರ್ಣತೆಯನ್ನ ಮುಟ್ಟುವ ತನಕ ನಾವೇನ್ ಮಾಡಬೇಕು, ಕೆಲಸವನ್ನ ಮಾಡಬೇಕು. ಈ ಮುಂಜಾನೆಯಲ್ಲಿ ನನ್ನನ್ನು ಕೇಳುವಂತ ಪ್ರೀತಿಯ ದೇವ ಜನರೇ, ನಾವು ದೇವರ ಕೆಲಸದಲ್ಲಿ ತಲ್ಲೀನರಾಗಿದ್ದೇವಾ, ಅಥವಾ 21ನೇ ಶತಮಾನದಲ್ಲಿರುವ ಮನುಕುಲ ಅವಿಶ್ರಾಂತವಾದ ಕಾರ್ಯದಲ್ಲಿ ಚಟುವಟಿಕೆಗಳಿಂದ ತಮ್ಮನ್ನು ತೊಡಗಿಸಿಕೊಂಡಿರುವ ಪ್ರಕಾರ ಬೇಡವಾದ ಕಾರ್ಯಗಳಿಗೋಸ್ಕರ ನಾವು ಬೇಡವಾದ ಕಾರ್ಯಗಳಲ್ಲಿ ನಾವು ಅವಿಶ್ರಾಂತವಾಗಿ ವಿಶ್ರಾಂತಿ ಇಲ್ಲದೆ ದುಡಿಯುವಂತವರಾಗಿದ್ದೇವ? ಈ ಒಂದು ಪ್ರಶ್ನೆಯನ್ನು ನಾವು ನಮಗೆ ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ನೋಡಿ, ಈ ಒಂದು ಭಾಗವನ್ನು ನಾವು ಬಹಳ ಜಾಗರೂಕತೆಯಿಂದ ಓದಬೇಕು. ಪ್ರತ್ಯೇಕವಾಗಿ ಅದರ 11ನೇ ವಾಕ್ಯದಲ್ಲಿ ನೋಡಿ, 10ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಆದುದರಿಂದ ದೇವಜನರು ಅನುಭವಿಸುವುದಕ್ಕಿರುವ ಸಬ್ಬತ್ತೆಂಬ ವಿಶ್ರಾಂತಿಯು ಇನ್ನೂ ಉಂಟು ನಮಗೆ. ಸೊ ನಮಗೆ ದೇವರು ಒಂದು ವಿಶ್ರಾಂತಿಯನ್ನು ಇಟ್ಟಿದ್ದಾನೆ. ನೋಡಿ, ದಾನಿಯೇಲನ ಪ್ರವಾದನ ಗ್ರಂಥವನ್ನು ಕಲಿಯುವಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ದಾನಿಯೇಲನಿಗೆ ಹೇಳುವಂಥದ್ದು, ದಾನಿಯೇಲನೇ ಸದ್ಯಕ್ಕೆ ಹೋಗಿ ವಿಶ್ರಮಿಸಿಕೋ, ಲೋಕಾಂತ್ಯದಲ್ಲಿ ನಿನಗೆ ಆಗುವ ಪ್ರತಿಫಲವನ್ನು ಹೊಂದುವುದಕ್ಕೆ ಎದ್ದು ಬಾ. ಮರಣ ಅನ್ನುವಂಥದ್ದು ಶಾಶ್ವತವಾದ ವಿಶ್ರಾಂತಿ, ಒಂದು ತಾತ್ಕಾಲಿಕವಾದ ವಿಶ್ರಾಂತಿ. ಭಾನುವಾರದ ವಿಶ್ರಾಂತಿ ಅನ್ನುವುದು ತಾತ್ಕಾಲಿಕವಾದ ವಿಶ್ರಾಂತಿ. ಅದು ದೇವರು ನಮಗೆ ಕೊಡುವುದಕ್ಕೆ ಬಯಸುವಂಥದ್ದು ಶಾಶ್ವತವಾದಂತಹ ವಿಶ್ರಾಂತಿ. ಆ ವಿಶ್ರಾಂತಿ ಅನ್ನುವಂಥದ್ದು ದೇವರೊಂದಿಗೆ ಇರುವಂತಹ ವಿಶ್ರಾಂತಿ. ಆ ವಿಶ್ರಾಂತಿಯನ್ನು ಹೊಂದಿಕೊಳ್ಬೇಕಾದ್ರೆ ನಾವೇನ್ ಮಾಡಬೇಕು, ಅವ್ಯವಸ್ಥೆಯಿಂದ ಕೂಡಿದಂತಹ ಈ ಸಮಾಜವನ್ನ ವ್ಯವಸ್ಥಿತ ರೀತಿಯಲ್ಲಿ ತರುವುದಕ್ಕೆ ದಿನಂಪ್ರತಿ ಕೆಲಸ ಮಾಡುವಂತವರಾಗಿರ್ಬೇಕು. ಪ್ರಿಯ ದೇವಜನರೇ, ನಾವು ಆ ಒಂದು ಕೆಲಸದಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿದ್ದೇವಾ? ಯೋಚನೆ ಮಾಡಿ.
ನೋಡಿ, ಇಬ್ರಿಯರು ಯಹೂದ್ಯರು ಏನ್ ಮಾಡಿದ್ರು, ನಾನು ಅದೇ ಹೇಳಿದ್ದು. ಆದಿಕಾಂಡ ಪುಸ್ತಕದಲ್ಲಿ ದೇವರು ಸಬ್ಬತ್ ದಿನವನ್ನ ಏನ್ ಮಾಡುದು? ಸಬ್ಬತ್ ಅನ್ನುವಂಥದ್ದು ಯಾವುದು? ಇಬ್ರಿಯ ಪದ. ವಿಶ್ರಾಮ ಎಂಬ ಪದಕ್ಕೆ, ವಿಶ್ರಾಮ ಎಂಬ ಪದದ ಇಬ್ರಿಯ ಪದ ಏನಾಗಿದೆ? ಸಬತ್. ದೇವರು ತನಗೋಸ್ಕರ ಒಂದು ಸ್ವಕೀಯ ಪ್ರಜೆಗಳನ್ನ ಆದುಕೊಂಡಾಗ ದೇವರು ಹೇಳು, ನೀವೇನ್ ಮಾಡಬೇಕು? ಸಬ್ಬತ್ ದಿನವನ್ನು ಆಚರಣೆ ಮಾಡಬೇಕು. ಸಬ್ಬತ್ ದಿನ ಮಾತ್ರ ಅಲ್ಲ, ನೀವು ಭೂಮಿಗೆ, ನೀವು ಸ್ವಾಧೀನ ಮಾಡಿಕೊಳ್ಳುವ ದೇಶಕ್ಕೆ ಹೋದಾಗ ಅಲ್ಲಿ 6 ವರ್ಷ ಬೆಳೆ ಬೀಳಬೇಕು, 7ನೇ ವರ್ಷ ಬೆಳೆ ಬೆಳಿಬಾರ್ದು, ಅಲ್ಲಿ ಉಳುಮೆ ಮಾಡಬಾರ್ದು. ದೇಶವನ್ನ, ಭೂಮಿಯನ್ನ ನೀವೇನ್ ಮಾಡಬೇಕು? ವಿಶ್ರಾಂತಿಗೆ ಬಿಡಬೇಕು. ಗೊತ್ತಾಗಲ್ಲ? ಇದು ಕೇವಲ ಮನುಷ್ಯರಿಗೆ ಮಾತ್ರವಲ್ಲ, ಪ್ರಾಣಿಗಳಿಗೂ ಭೂಮಿಗೂ ಸಂಬಂಧಪಟ್ಟಿರುವಂಥದ್ದು ಹಳೆಯ ಒಡಂಬಡಿಕೆಯಲ್ಲಿ. ನೋಡಿ, ವಾಗ್ದತ್ತ ಕಾನಾನ್ ದೇಶವನ್ನ ಪ್ರವೇಶಿಸಿದಂತ ಇಸ್ರಾಯೇಲ್ ಮಕ್ಕಳು ಏನು ಮಾಡಿದ್ರು? ಪ್ರತಿ 7ನೇ ವರ್ಷವನ್ನ ಭೂಮಿಯನ್ನ ಏನು ಉಳುಮೆ ಮಾಡದೆ ಬಿಡುವುದನ್ನ ಬಿಟ್ಟರು. ಆ ವರ್ಷದಲ್ಲಿ ಏನ್ ಮಾಡ್ತಾ ಇದ್ರು? ಉಳುಮೆ ಮಾಡ್ತಾ ಇದ್ರು. ಸೊ ಇದರ ಫಲವಾಗಿ ದೇವರಿಗೆ ಏನಾಯ್ತು? ಬಲು ಕೋಪ ಬಂತು. ಸೊ ದೇವರೊಂದು ಕೆಲಸ ಮಾಡಿದ್ರು, ಇಸ್ರಾಯೇಲ್ ಮಕ್ಕಳನ್ನ ಏನ್ ಮಾಡ್ಬಿಟ್ರು? 70 ವರ್ಷಕ್ಕೆ ಗಡೀಪಾರು ಮಾಡಿಬಿಟ್ರು. ಅಂದ್ರೆ ಕಾನಾನ್ ದೇಶವನ್ನ ಪ್ರವೇಶಿಸಿ ಪ್ರತಿ 7ನೇ ವರ್ಷವನ್ನ ವಿಶ್ರಾಂತಿಯ ವರ್ಷವಾಗಿ ಆಚರಿಸಬೇಕಾಗಿದ್ದಂತಹ ಜನ 70 ವಿಶ್ರಾಂತಿ ವರ್ಷಗಳಲ್ಲಿ, ಅಂದ್ರೆ ಸುಮಾರು 490 ವರ್ಷ ಏನ್ ಮಾಡಿದ್ರು? ಆ ಒಂದು ಪರಿಪಾಠವನ್ನ ಮಾಡಲೇ ಇಲ್ಲ. ಅಂದ್ರೆ 70 ವರ್ಷಗಳಿಂದ, ಅಂದ್ರೆ 6 ವರ್ಷ ದುಡಿಮೆ, 7ನೇ ವರ್ಷ ವಿಶ್ರಾಂತಿ. ಸೊ ಆ ಒಂದು ಪರಿಪಾಠವನ್ನ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ದೇವರೇನ್ ಮಾಡ್ದ? ಇವರನ್ನ ಗಡೀಪಾರು ಮಾಡಿ ಪ್ರತ್ಯೇಕವಾಗಿ 2 ಪೂರ್ವಕಾಲ ವೃತ್ತಾಂತ ಅದರ ಕೊನೆ ಅಧ್ಯಾಯದ ಕೊನೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದನ್ನು ನಾವು ಗಮನ ಇಟ್ಟು ಓದಬೇಕು. ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು 21ನೇ ವಾಕ್ಯ, ಈ ಪ್ರಕಾರ ಯೆಹೋವನು ಯೆರೆಮೀಯನ ಮುಖಾಂತರ ಹೇಳಿಸಿದ ಮಾತು ನೆರವೇರಿತು. ದೇಶವು ತನ್ನ ಸಬ್ಬತ್ ಕಾಲವನ್ನು ಅನುಭವಿಸುವುದಕ್ಕೆ ಮಾರ್ಗವಾಯಿತು. ದೇಶವು 70 ವರ್ಷ ಆಳು ಬಿದ್ದು ಆ ಕಾಲದಲ್ಲೆಲ್ಲ ವಿಶ್ರಾಂತಿಯನ್ನು ಅನುಭವಿಸುತ್ತಿತ್ತು. ಅಂದ್ರೆ ಸಬ್ಬತ್ ಅನ್ನುವಂಥದ್ದು ಕೇವಲ ಮನುಷ್ಯರಿಗೆ ಮಾತ್ರವಲ್ಲ, ಅವರ ಮಕ್ಕಳಿಗೆ, ಅವರ ಮನೆಯಲ್ಲಿ ಕೆಲಸ ಮಾಡುವಂತಹ ದಾಸರಿಗೆ, ಆ ದೇಶದಲ್ಲಿ ವಾಸ ಮಾಡುವಂತಹ ಪರದೇಶಿಗಳಿಗೆ, ಆ ದೇಶದ ಭೂಮಿಗೆ ಸಹ ಸಲ್ಲತಕ್ಕದಾಗಿತ್ತು ವಿಶ್ರಾಂತಿ. ಅದು ಹಳೆ ಒಡಂಬಡಿಕೆಯಲ್ಲಿ. ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರು ನಮಗೆ ಕೊಟ್ಟಿರುವಂತಹ ವಿಶ್ರಾಂತಿ ಅನ್ನುವಂಥದ್ದು ಭಾನುವಾರದ ವಿಶ್ರಾಂತಿ ಅಲ್ಲ, ಬದಲಿಗೆ ಏನು? ನಿತ್ಯತ್ವದ ವಿಶ್ರಾಂತಿ. ಈ ನಿತ್ಯತ್ವದ ವಿಶ್ರಾಂತಿಯನ್ನ ನಾವು ಹೊಂದಿಕೊಳ್ಬೇಕಾದ್ರೆ ನಾವೇನ್ ಮಾಡ್ಬೇಕಂತೆ? ಇಸ್ರಾಯೇಲ್ ಮಕ್ಕಳು ಅವಿಧೇಯರಾದ ರೀತಿಯಲ್ಲಿ ನೀವುಗಳು ಅವಿಧೇಯರಾಗಬಾರ್ದು. ಅವರ ರೀತಿಯಲ್ಲಿ ನಾವು ಅವಿಧೇಯರಾದ್ರೆ ಯಾವ ರೀತಿ ಇಸ್ರಾಯೇಲ್ಯರು ಮರುಭೂಮಿಯಲ್ಲಿ ಹತರಾಗಿ ಹೋದ್ರು ನೋಡಿ, ಅವರಿಂದ ಕಾನಾನ್ ದೇಶವನ್ನು ನೋಡೋದಕ್ಕೆ ಸಾಧ್ಯವಾಗಲಿಲ್ಲ. ಇನ್ಕ್ಲೂಡಿಂಗ್ ಮೋಸಸ್, ಮೊದಲ ಮಹಾಯಾಜಕನಾಗಿದ್ದಂತ ಆರೋನ. ನೋ, ಆಲ್ ಡೈಡ್ ಇನ್ ದ ವಿಲ್ಡರ್ನೆಸ್. ಕಾರಣ ಏನು? ದೇ ಆಲ್ ಡಿಸೊಬೆ. ಆರೋನ ಡಿಸೊಬೆ ಮಾಡ್ದ, ಮೋಶೆ ಡಿಸೊಬೆ ಮಾಡ್ದ. ನಾವ್ ಹೇಳುದು ಏನ್ ಬ್ರದರ್ ಹಿಂಗ್ ಮಾತಾಡ್ತೀರಾ? ಹೌದಪ್ಪ, ಹಿಂಗೆ ನೋಡಿ. ಮೋಶೆ ಏನ್ ಮಾಡ್ದ ಪಾಪ? ದಶಾಜ್ಞೆಯನ್ನ ಪಡ್ಕೊಳ್ಳೋದಕ್ಕೆ ಸಿನಾಯಿ ಬೆಟ್ಟವನ್ನ ಹತ್ತದ. ಸುಮಾರು 40 ದಿನ ಆಯ್ತು, 30 ದಿನ ಆಯ್ತು, ಬರ್ಲಿಲ್ಲ. ಜನಕ್ಕೆ ಏನಾಯ್ತು? ನಾಯಕ ಇಲ್ಲ. ಅವ್ರು ಹೇಳಿದ್ರು, ಜನ ಬಂದು ಹೇಳಿದ್ರು, ನೋಡಪ್ಪ ಮೋಶೆ ಹೋಗ್ಬಿಟ್ಟು 40 ದಿನ ಆಯ್ತು, ಇನ್ನೂ ಬರಲಿಲ್ಲ. ಸೊ ನಮಗೆ ಮುಂದೆ ಹೋಗೋದಕ್ಕೆ ಒಬ್ಬರು ದೇವರು ಬೇಕು. ಆರೋನ ಹೇಳ್ದ, ಒಂದು ಕೆಲಸ ಮಾಡಪ್ಪ, ನಿಮ್ಮಲ್ಲಿರುವಂಥ ಬಳ್ಳಿ ಬಂಗಾರವನ್ನ ತಂದ್ಕೊಟ್ರು. ಕಿವಿಯಲ್ಲಿ ಹಾಕೋದು, ಮೂಗಲ್ಲಿ ಹಾಕಿದಲ್ಲಿ ತಂದ್ಕೊಟ್ರು. ಅವನೇನ್ ಮಾಡ್ದ? ಕರಗಿಸ್ಬಿಟ್ಟು ಒಂದು ಬಸವನ ರೂಪವನ್ನ ಮಾಡಿಕೊಟ್ಟ. ಇದೇ ನಿಮ್ಮನ್ನ ಕರ್ಕೊಂಡ್ಬಂದಿದ್ದಂಥ ದೇವರು. ಜನರನ್ನ ಪಾಪಕ್ಕೆ ತಳ್ಳುದ. ಇದರ ಫಲವಾಗಿ ಆರೋನ ತದನಂತರವಾಗಿ ಯಾಜಕನಾಗಿ ಮಾರ್ಪಟ್ಟಾಗಿಯೂ
ವಾಗ್ದತ್ತ ದೇಶವನ್ನ, ಕಾನಾನ್ ದೇಶವನ್ನ ಪ್ರವೇಶಿಸುವುದಕ್ಕೆ ದೇವರು ಅವಕಾಶವನ್ನ ಕೊಡಲಿಲ್ಲ. ಅಂದ್ರೆ ದೇವರ ಮುಂಭಾಗದಲ್ಲಿ ಮೋಶೆಯು ದೊಡ್ಡವನಲ್ಲ, ದೇವರ ಮುಂಭಾಗದಲ್ಲಿ ಆರೋನನು ದೊಡ್ಡವನಲ್ಲ. ದೇವರ ಮುಂಭಾಗದಲ್ಲಿ ಯಾರು ದೊಡ್ಡವರು? ಯಾರು ದೇವರ ಆಜ್ಞೆಗಳನ್ನ ಅನುಸರಿಸಿ ನಡೀತಾರೋ ಅವರು ಮಾತ್ರ ದೊಡ್ಡವರು. ಗೊತ್ತಾಯ್ತಲ್ಲ? ಸೊ ನೆನ್ಸ್ಕೊಂಬೇಡಿ, ಕೂಗಾಡೋರೆಲ್ಲ ಹೋಗ್ತಾರೆ ಮೇಲಕ್ಕೆ. ನೋ. ಪ್ರೀತಿಯ ದೇವ ಜನರೇ, ದೇವರು ನಮಗಾಗಿ ಸಿದ್ಧ ಮಾಡಿರುವಂತಹ ಒಂದು ವಿಶ್ರಾಂತಿ, ಆ ವಿಶ್ರಾಂತಿಯನ್ನ ಹೊಂದುವುದಕ್ಕೆ ನಾವು ಸಿದ್ಧರಾಗಿದ್ದೇವ. ನೋಡಿ 11ನೇ ವಾಕ್ಯದಲ್ಲಿ, ಆದುದರಿಂದ ನಾವು ಆ ವಿಶ್ರಾಂತಿಯಲ್ಲಿ ಸೇರುವುದಕ್ಕೆ ಪ್ರಯಾಸ ಪಡಬೇಕು. ನಮ್ಮಲ್ಲಿ ಒಬ್ಬರಾದರೂ ಅವರ ಅವಿಧೇಯತ್ವವನ್ನು ಅನುಸರಿಸುವವರಾಗಬಾರದು. ಅವಿಧೇಯತ್ವ ಗೊತ್ತಲ್ಲ? ಅದಕ್ಕೆ ನಾನು ಹೇಳಿದಲ್ಲ, ಇಫ್ ಯು ಲವ್ ಮೀ, ನೀವು ನನ್ನನ್ನು ಪ್ರೀತಿ ಮಾಡುವುದಾದ್ರೆ ನನ್ನ ಆಜ್ಞೆಗಳನ್ನ ಕೈಕೊಂಡು ನಡೀತೀರಾ, ಆಜ್ಞೆಗಳಿಗೆ ವಿಧೇಯರಾಗ್ತೀರಾ. ಆಜ್ಞೆಗಳಿಗೆ ವಿಧೇಯನಾಗದವನು ಅವನು ದೇವರಿಗೆ ಅವಿಧೇಯತ್ವವನ್ನು ತೋರಿಸುವಂತವನಾಗಿದ್ದಾನೆ. ಈ ಮುಂಜಾನೆಯಲ್ಲಿ ನನ್ನ ಪ್ರೀತಿಯ ದೇವಜನರೇ, ದೇವರು ನಮಗಾಗಿ ಒಂದು ಸಬ್ಬತ್ತನ್ನ ಸಿದ್ಧ ಮಾಡಿದ್ದಾನೆ. ಆ ಒಂದು ಸಬ್ಬತ್ತಿಗೆ ನಾವು ಭಾಗಿಗಳಾಗಬೇಕಾದ್ರೆ ನಾವುಗಳು ಮಾಡಬೇಕಾಗಿರುವಂಥದ್ದು ಒಂದೇ, ಅವಿಧೇಯತ್ವದಿಂದ ದೂರ ಇರುವಂಥದ್ದು, ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸುವಂಥದ್ದು. ನೋಡಿ, ಮೀಕಾ ಪ್ರವಾದನ ಗ್ರಂಥ 6ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ಸರ್ವಶಕ್ತನಾದ ದೇವರು ಹೇಳಿರುವಂಥದ್ದು, ಮನುಷ್ಯನೇ, ಒಳ್ಳೆಯದು ಇಂಥದೇ ಎಂಬುದನ್ನು ದೇವರು ನನಗೆ ತೋರಿಸಿಕೊಟ್ಟಿದ್ದಾನೆ. ಏನದು ಒಳ್ಳೆಯದು? ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರನಾಗಿ ನಡೆದುಕೊಳ್ಳುವುದು. ಇದನ್ನೇ ಹೊರತು ದೇವರು ನಿನ್ನಿಂದ ಬೇರೆ ಏನನ್ನು ಅಪೇಕ್ಷಿಸುವುದಿಲ್ಲ. ನಾವು ಕೀರ್ತನೆಯಲ್ಲಿ ಓದಿದ್ವಿ, ಯಾವನ್ನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸುಳ್ಳವನಾಗಿರುತ್ತಾನೋ ಅವನೇ ಯೆಹೋವನಿಂದ ಶುಭವನ್ನು, ನೀತಿ ಫಲವನ್ನು ಪಡೆದುಕೊಳ್ತಾನೆ. ಗೊತ್ತಾಯ್ತಲ್ಲ? ಸೊ ನಮಗಿರುವ ವಿಶ್ರಾಂತಿಯನ್ನ ನಾವು ಪಡ್ಕೊಳ್ಬೇಕಾದ್ರೆ, ನಾವು ಆ ಒಂದು ಸಬ್ಬತ್ನ ಭಾಗಿಗಳಾಗಬೇಕಾದ್ರೆ, ನೀನು ನಾನು ಮಾಡಬೇಕಾಗಿರುವಂಥದ್ದು ಇಷ್ಟೇ. ನಾವೇನ್ ಮಾಡಬೇಕು? ನ್ಯಾಯವನ್ನ ಆಚರಿಸಬೇಕು, ಕರುಣೆಯಲ್ಲಿ ಆಸಕ್ತನಾಗಿರ್ಬೇಕು. ಕೀರ್ತನಗಾರನು ಆಡಿದ ರೀತಿಯಲ್ಲಿ ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತ, ನಿರ್ಮಲ ಮನಸ್ಸು. ಸೊ ಇಂಥವರೇ ಆತನ ದರ್ಶನವನ್ನ ಬಯಸ್ತಾರೆ, ಇಂಥವರೇ ಆತನ ಸಾನ್ನಿಧ್ಯವನ್ನ ಸೇರ್ತಾರೆ. ಪ್ರೀತಿಯ ದೇವಜನರೇ, ಈ ಮುಂಜಾನೆಯಲ್ಲಿ ನಮ್ಮ ಧಾರ್ಮಿಕ ನಾಯಕರುಗಳು ನಮ್ಮ ಮೇಲೆ ಏನಿರುವಂತಹ ಎಲ್ಲ ವಿಧವಾದಂತಹ ಮಾನಸಿಕವಾದಂತಹ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ, ದೇವರು ನಮಗೋಸ್ಕರವಾಗಿ ಸಿದ್ಧ ಮಾಡಿರುವಂತಹ ಆ ದೈವಿಕ ನಿಯಮಗಳಿಗೆ ಅನುಗುಣವಾಗಿ ನಮ್ಮ ಜೀವಿತವನ್ನ ಜೀವಿಸುವಂತವರಾಗಿರುವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ವಂದನೆಗಳು ಸ್ವಾಮಿ. ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಹೌದು ಕರ್ತನೆ, ನಮಗಾಗಿ ಸಿದ್ಧ ಮಾಡಿರುವಂತಹ ಆ ಒಂದು ವಿಶ್ರಾಂತಿಯನ್ನ ನಾವು ಹೊಂದಿಕೊಳ್ಳುವಂತೆ ನಮ್ಮ ಜೀವಿತದಲ್ಲಿ ಸಹಾಯ ಮಾಡು. ಇಸ್ರಾಯೇಲ್ ಮಕ್ಕಳು ತಮ್ಮ ಅವಿಧೇಯತ್ವದ ಮೂಲಕವಾಗಿ ಆ ಒಂದು ವಿಶ್ರಾಂತಿಯನ್ನು ಹೊಂದಿಕೊಳ್ಳದೆ ಹೋದರು ಸ್ವಾಮಿ. ಆ ಒಂದು ಅನುಭವ ನಮ್ಮ ಜೀವಿತದಲ್ಲಿ ಬಾರದೆ ನಮ್ಮನ್ನ ಕಾಪಾಡು. ಈ ಸಂದರ್ಭದಲ್ಲಿ ಮತ್ತೆ ದಾವರ್ತಿ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆ ಕಲಿತಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಸದಾಕಾಲವು ನೆಲೆಗೊಂಡಿರಲಿ. ಆಮೇಲೆ ಈ ಮುಂಜಾನೆಯಲ್ಲಿ ಮತ್ತು ದಾವರ್ತಿ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.